ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಸರ್. ಸೊ ಎಲ್ಲರಿಗೂ ವೀರೇಶ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸೊ ನಾವು ಹಿಂದಿನ ತರಗತಿಯಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದೀವಪ್ಪ ಅಂದ್ರೆ ಮನಿ ಅಂಡ್ ಬ್ಯಾಂಕಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಇನ್ನು ಬ್ಯಾಂಕಿಂಗ್ ಬಗ್ಗೆ ಡಿಸ್ಕಸ್ ಮಾಡಿಲ್ಲ. ಸೊ ಹಣದ ಬಗ್ಗೆ, ಹೌದಾ? ಸೊ ಹಣ ಎಂದರೇನು, ಹಣದ ಪ್ರಕಾರಗಳು ಯಾವ್ಯಾವು, ಹಣದ ಕಾರ್ಯಗಳು ಯಾವ್ಯಾವು, ಹೌದಾ? ಹಾಗೆ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಹಣದ ಸಪ್ಲೈ ಅಂದ್ರೆ ಮನಿ ಸಪ್ಲೈ, ಸೊ ಹಣದ ಪೂರೈಕೆ ಅಂತ ಕರಿತೀವಿ, ಹಣದ ಬೇಡಿಕೆ ಅಂತ ಕರಿತೀವಿ, ಮನಿ ಮಲ್ಟಿಪ್ಲೇಯರ್ ಅಂತ ಕರಿತೀವಿ. ಸೊ ಇವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಎವಲ್ಯೂಷನ್ ಆಫ್ ಮನಿಯಲ್ಲಿ ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಪ್ಪ ಅಂದ್ರೆ ಸೊ ಬಾರ್ಟರ್ ಸಿಸ್ಟಮ್ ಡಿಸ್ಕಸ್ ಮಾಡಿದ್ವಿ, ಹೌದಾ? ವಸ್ತು ವಿನಿಮಯ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಒಂದು ವಸ್ತುನ ಕೊಟ್ಟು ಮತ್ತೊಂದು ವಸ್ತುನ ತಗೊಳೋದು. ಹಾಗೆ ಕಮಾಡಿಟಿ ಮನಿ, ಮೆಟಾಲಿಕ್ ಮನಿ, ಹೌದಾ? ಈ ಕಮಾಡಿಟಿ ಮನಿಗೆ ರಿಪ್ಲೇಸ್ಮೆಂಟ್ ಆಗಿ ಮೆಟಾಲಿಕ್ ಮನಿ ಬಂತು. ಸೊ ಮೆಟಾಲಿಕ್ ಮನಿಗೆ ಭಾರವಾಗುತ್ತೆ ಅಂತೇಳಿ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಕಾರಣಕ್ಕಾಗಿ ಪೇಪರ್ ಮನಿ ಬಂತು, ಹೌದಾ? ಹೀಗೆ ಪ್ಲಾಸ್ಟಿಕ್ ಕಾರ್ಡ್ಸ್ ಬಂತು, ಹೌದಾ? ಮನಿಗೆ ರಿಪ್ಲೇಸ್ಮೆಂಟ್ ಆಗಿ ಸೊ ಎಲ್ಲ ಬರ್ತಾ ಹೋಗ್ತಾ ಇದ್ವು, ಹೌದಾ? ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಮನಿ ಅಂದ್ರೆ ಡಿಜಿಟಲ್ ಮನಿ ಅಂತ ಕರಿತೀವಿ. ಆ ಎಲೆಕ್ಟ್ರಾನಿಕ್ ಮುಂದುವರೆದ ಭಾಗ ಅಂದ್ರೆ ಎಲೆಕ್ಟ್ರಾನಿಕ್ ಮನಿಯ ಮುಂದುವರೆದ ಭಾಗವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿ. ಯಾವ ಕರೆನ್ಸಿ? ಕ್ರಿಪ್ಟೋ ಕರೆನ್ಸಿ ಅಂತ ಕರಿತಾ ಹೋಗ್ತೀವಿ. ಇದು ಬಹಳ ಇಂಪಾರ್ಟೆಂಟ್. ಸೊ ನಿಮ್ಮ ಎಕ್ಸಾಮ್ಸ್ಗೆ ಕ್ವಶನ್ಸ್ ಕೇಳಿದಾನೆ, ಹೌದಾ? ಸೊ ನೋಡ್ತಾ ಹೋಗೋಣ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಅವುಗಳ ಪ್ರಕಾರಗಳು ಯಾವ್ಯಾವು, ಅವುಗಳಿಗೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಸೊ ಕ್ರಿಪ್ಟೋ ಕರೆನ್ಸಿಯನ್ನ ಯಾವ್ಯಾವ ರಾಷ್ಟ್ರಗಳು ಲೀಗಲ್ ಟೆಂಡರ್ ಆಗಿ ಅಕ್ಸೆಪ್ಟ್ ಮಾಡಿದಾವೆ, ಹೌದಾ? ಸೊ ನೆಕ್ಸ್ಟ್ ಈ ಒಂದು ಕ್ರಿಪ್ಟೋ ಕರೆನ್ಸಿಯ ವಿಧಗಳಲ್ಲಿ ಒಂದ್ ಯಾವ್ದಪ್ಪ ಅಂದ್ರೆ ಬಿಟ್ ಕಾಯಿನ್ ಅಂತ ತಗೋತೀವಿ, ಹೌದಾ? ಸೊ ಅದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು, ಹೌದಾ? ಸೊ ಭಾರತದಲ್ಲಿ ಸೊ ಕ್ರಿಪ್ಟೋ ಕರೆನ್ಸಿಯ ಸ್ಥಿತಿಗತಿ ಹೆಂಗಿತ್ತು, ಸೊ ಪ್ರೆಸೆಂಟ್ ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಯಾವ ಒಂದು ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ CBDC ಕರೆನ್ಸಿಯನ್ನ ಜಾರಿಗೆ ತಂದಿದ್ದಾರೆ, ಹೌದಾ? ಸೊ ಅದ್ರ ಕತಿ ಏನು ಎಲ್ಲ ನೋಡ್ತಾ ಹೋಗೋಣ. ಡೋಂಟ್ ವರಿ. ಎಸ್, ಹಾಗಾದ್ರೆ ಇವತ್ತಿನ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣವಾ? ಎಸ್, ಹಾಗಾದ್ರೆ ಕ್ರಿಪ್ಟೋ ಕರೆನ್ಸಿ ಎಂದರೇನು? ವಾಟ್ ಯು ಮೀನ್ ಬೈ ಕ್ರಿಪ್ಟೋ ಕರೆನ್ಸಿ? ಸೊ ವಾಟ್ ಈಸ್ ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ. ಸೊ ಬಿಫೋರ್ ಈ ಒಂದು ಸ್ಲೈಡ್ ಹೋಗೋಕ್ಕಿಂತ ಮುಂಚೆ ನಿಮಗೆ ರಫ್ ವರ್ಕ್ ಆಗಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಹಾಗಾದ್ರೆ ಕ್ರಿಪ್ಟೋ ಕರೆನ್ಸಿ ಎಂದರೇನು, ಹೌದಾ? ಸೊ ಫಸ್ಟ್ ನೀವು ಪಾಯಿಂಟ್ಸ್ ವೈಸ್ ಹೇಳ್ತಾ ಹೋಗ್ತೇನೆ, ಕ್ಲಿಯರ್ ಆಗಿ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ಎಸ್, ಸೊ ಇದು ಒಂದು ಡಿಜಿಟಲ್ ಕರೆನ್ಸಿ. ಯಾವ ಕರೆನ್ಸಿ? ಡಿಜಿಟಲ್. ಎಸ್, ಡಿಜಿಟಲ್ ಕರೆನ್ಸಿ ಆಗಿದೆ. ಇಂಪಾರ್ಟೆಂಟ್. ನೆಕ್ಸ್ಟ್, ಇದನ್ನು ಯಾವುದೇ ಕೇಂದ್ರ ಬ್ಯಾಂಕ್, ಯಾಕಂದ್ರೆ ಈ ಪಾಯಿಂಟ್ ಅರ್ಥ ಆಗ್ಬಿಟ್ರೆ ನಿಮಗೆ ಯಾವುದೇ ಕ್ವಶನ್ ಬರಲಿ ಅಪ್ ಟು UPSC ತನಕ ಈಸಿಯಾಗಿ ಟ್ಯಾಕಲ್ ಮಾಡ್ತೀರಿ. ಸೊ ಆ ಒಂದು ಬೇಸ್ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನ ಯಾವುದೇ ಕೇಂದ್ರ ಬ್ಯಾಂಕು, ಯಾವ ಬ್ಯಾಂಕು? ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಯಾವುದೋ ಕ್ರಿಪ್ಟೋ ಕರೆನ್ಸಿ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಇಂಪಾರ್ಟೆಂಟ್, ಹೌದಾ ಸರ್? ಹಾಗಾದ್ರೆ ಯಾರು ಕಂಟ್ರೋಲ್ ಮಾಡ್ತಾರೆ? ಇದು ಖಾಸಗಿ, ಯಾರು? ಖಾಸಗಿಯವರ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಇಂಪಾರ್ಟೆಂಟ್. ಅಂದ್ರೆ ಕ್ರಿಪ್ಟೋ ಕರೆನ್ಸಿಯನ್ನ ಯಾರು ನಿಯಂತ್ರಣ ಮಾಡ್ತಾರೆ ಅಂದ್ರೆ ಸೊ ಖಾಸಗಿಯವರು ನಿಯಂತ್ರಣ ಮಾಡ್ತಾ ಹೋಗ್ತಾರೆ. ಸೊ ಇದು ಬ್ಲಾಕ್ ಚೈನ್. ಯಾವ ಚೈನ್? ಸೊ ಬ್ಲಾಕ್ ಚೈನ್ ತಂತ್ರಜ್ಞಾನ, ಬ್ಲಾಕ್ ಚೈನ್ ತಂತ್ರಜ್ಞಾನದ ಆಧಾರದ ಮೇಲೆ ಏನ್ ಮಾಡತ್ತಪ್ಪ ಅಂದ್ರೆ ಕೆಲಸ ಮಾಡ್ತಾ ಹೋಗುತ್ತ. ಇಂಪಾರ್ಟೆಂಟ್. ಎಸ್, ಸೊ ಇಷ್ಟು ನಿಮಗ ನೆನ್ಪಿಡ್ಬೇಕಾದಂತಹ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಫಸ್ಟ್ ಇದೇನಪ್ಪಾ ಅಂದ್ರೆ ಇದು ಒಂದು ಡಿಜಿಟಲ್ ಕರೆನ್ಸಿ ಅಂತ ಕರಿತೀವಿ. ಏನ್ರಿ ಸರ್ ಡಿಜಿಟಲ್ ಕರೆನ್ಸಿ ಅಂದ್ರೆ? ಸೊ ನಾರ್ಮಲ್ ಕರೆನ್ಸಿಗೂ ಫಿಸಿಕಲ್ ಕರೆನ್ಸಿಗೂ ಡಿಜಿಟಲ್ ಕರೆನ್ಸಿಗೂ ಬಹಳ ವ್ಯತ್ಯಾಸ ಐತೆ. ಫಿಸಿಕಲ್ ಕರೆನ್ಸಿ ಅಂದ್ರೆ ನಾವು ಟಚ್ ಮಾಡ್ತೀವಿ, ಫೀಲ್ ಮಾಡ್ತೀವಿ, ಹೌದಾ? ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಸೊ ನಿಮ್ಮ ಒಂದು ಫಿಸಿಕಲ್ ಕರೆನ್ಸಿ, ಹೌದಾ? ಸೊ ಈ ರೀತಿ ಫಿಸಿಕಲ್ ಕರೆನ್ಸಿನ ನಾವು ಟಚ್ ಮಾಡ್ಬೋದು, ಹೌದಾ? ಸೊ ಇದನ್ನ ಟಚ್ ಮಾಡ್ಬೋದು ತಾನೆ, ಫೀಲ್ ಮಾಡ್ಬೋದು ತಾನೆ. ಬಟ್ ಸೊ ಡಿಜಿಟಲ್ ಕರೆನ್ಸಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ನಾವು ಟಚ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ಏನಾಗತ್ತಪ್ಪ ಅಂದ್ರೆ ಒಂದು ವ್ಯಾಲೆಟ್ ಇಂದ ಮತ್ತೊಂದು ವ್ಯಾಲೆಟ್ಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ಫೋನ್ ಪೇ ಕರೆನ್ಸಿ ಇದು ಮಾಡ್ತಾರೆ ತಾನೆ, ಒನ್ ಟೈಪ್ ಆಫ್ ಡಿಜಿಟಲ್ ಕರೆನ್ಸಿ ಇದು. ಅಂಡರ್ಸ್ಟ್ಯಾಂಡ್? ಸೊ ಡಿಜಿಟಲ್ ಕರೆನ್ಸಿ, ಸೊ ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಏನಾಗ್ತವಪ್ಪ ಅಂದ್ರೆ ನಾವು ಈಸಿಯಾಗಿ ಶೇರ್ ಮಾಡ್ತಾ ಹೋಗ್ತೀವಿ. ಎಸ್, ದಿಸ್ ಇಸ್ ನಾಟ್ ಅ ಫಿಸಿಕಲ್ ಕರೆನ್ಸಿ, ಇಟ್ ಇಸ್ ಅ ಡಿಜಿಟಲ್ ಕರೆನ್ಸಿ. ಯಾವುದು? ಕ್ರಿಪ್ಟೋ ಕರೆನ್ಸಿ, ಹೌದಾ? ಇದನ್ನ ಯಾವುದೇ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಇಟ್ ಮೀನ್ಸ್ ಸೊ ಯಾವುದೇ, ಫಾರ್ ಎಕ್ಸಾಂಪಲ್ ತಗೋರಿ, ಸೊ ನೀವು ಫೋನ್ ಪೇ ತಗೋರಿ, ಯಾವುದು? ಫೋನ್ ಪೇ, ಹೌದಾ? ಅಥವಾ ಗೂಗಲ್ ಪೇ, ನಾಟ್ ಎ ಗೂಗಲ್ ಪೇ, ಇಟ್ಸ್ ಗೂಗಲ್ ಪೇ. ಓಕೆ, ಸೊ ಇಟ್ಸ್ ಗೂಗಲ್ ಪೇ. ಯಾವ ಪೇ? ಗೂಗಲ್ ಪೇ. ಸೊ ಈಗ ಫೋನ್ ಪೇ ಒಂದು ವ್ಯಾಲೆಟ್ ಇಂದ ಮತ್ತೊಂದು ವ್ಯಾಲೆಟ್ ಗೆ ಕಳಿಸಿದ್ರೆ ಇಲ್ಲಿ ಮಿಡಿಲ್ ಅಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಬ್ಯಾಂಕ್ ಇರುತ್ತೆ, ಹೌದಾ? ಸೊ ಈ ಬ್ಯಾಂಕ್ ಪರವಾಗಿ UPI ಅಂತ ಬರುತ್ತಾ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಕರಿತಾ ಹೋಗ್ತೀವಿ, ಹೌದಾ?
ಸೊ ಈ ಒಂದು UPI ತಂತ್ರಜ್ಞಾನ ಅಡಿಯಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದು ವ್ಯಾಲೆಟ್ ಇಂದ ಮತ್ತೊಂದು ವ್ಯಾಲೆಟ್, ಸೊ ಈ ವ್ಯಾಲೆಟ್ ಇಂದ ಈ ವ್ಯಾಲೆಟ್ ಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಹಣವನ್ನ ವರ್ಗಾವಣೆ ಮಾಡ್ತಾ ಹೋಗ್ತೀವಿ. ಹೌದಾ? ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ UPI ನ ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದ್ರೆ ಅಗೇನ್ NPCI ಆರ್ RBI. ಡೈರೆಕ್ಟ್ ಆಗಿ ಹೇಳ್ಬೇಕಪ್ಪ ಅಂದ್ರೆ RBI ಏನ್ ಮಾಡುತ್ತೆ, UPI ನ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಇಲ್ಲಿ ಹಣವನ್ನ ವರ್ಗಾವಣೆ ಮಾಡ್ಲಿಕ್ಕಾಗಿ ಸರ್ ಇಲ್ಲ ಸರ್ ಬ್ಯಾಂಕ್ ಅಂದ್ರೆ ಬ್ಯಾಂಕ್ ಅನ್ನು ಕಂಟ್ರೋಲ್ ಮಾಡೋದು RBI ತಾನೆ. ಹೌದಾ? ಸೊ ನೀವು ಹೆಂಗೆ ತಗೋರಿ ಏನೇ ತಗೋರಿ ಒಟ್ಟು ಒಂದು ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತಪ್ಪ ಅಂದ್ರೆ ಭಾರತದ ಹಣಕಾಸಿನ ವ್ಯವಸ್ಥೆ ಅಥವಾ ನೀವು ಏನೇ ಟ್ರಾನ್ಸಾಕ್ಷನ್ಸ್ ಮಾಡ್ಲಿ ಸೊ ಅವುಗಳನ್ನ ಮಾನಿಟರ್ ಮಾಡೋದಾಗಿರ್ಲಿ, ಕಂಟ್ರೋಲ್ ಮಾಡೋದಾಗಿರ್ಲಿ, ಸೊ ಇಡೀ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ನ ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದ್ರೆ RBI. ಹೌದಾ? ಸೊ ಬಟ್ ಇಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ಯಾರು ಕಂಟ್ರೋಲ್ ಮಾಡ್ತಾರಪ್ಪ ಅಂದ್ರೆ RBI ಕಂಟ್ರೋಲ್ ಮಾಡಲ್ಲ. ಅಂದ್ರೆ ಆ ಒಂದು ದೇಶದ ಕೇಂದ್ರ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಡಲಾರದ ಕರೆನ್ಸಿ ಯಾವುದಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿ. ನೆನಪಿರಲಿ. ಎಸ್, ಇದು ಖಾಸಗಿಯವರ ನಿಯಂತ್ರಣಕ್ಕೆ ಹೊರಪಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ ಇದೆ. ಹೌದಾ? ಸೊ ಬಿಟ್ ಕಾಯಿನ್ ನ ಸಾತೋಸಿ ನಾಕೋಮೋಟೋ ಅನ್ನೋರು ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಸೊ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮುಂದೆ ಹೇಳ್ತೀನಿ. ಸೊ ಇದನ್ನ ಖಾಸಗಿಯವರು ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ನಿಯಂತ್ರಣ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ಇದು ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನ ಆಧಾರದ ಮೇಲೆ ಏನ್ ಮಾಡ್ತಾ ಹೋಗುತ್ತಪ್ಪ ಅಂದ್ರೆ ಕೆಲಸ ಮಾಡ್ತಾ ಹೋಗುತ್ತೆ. ಇದೊಂದು ಟೆಕ್ನಾಲಜಿ. ಸೊ ನಾವು UPI ಟೆಕ್ನಾಲಜಿನ ಯಾವ ರೀತಿ ಬಳಸ್ತೀವಲ್ಲ, ಸೊ ಫೋನ್ ಪೇ ಇಂದ ಫೋನ್ ಪೇಗೆ ಏನ್ ಟ್ರಾನ್ಸ್ಫರ್ ಆಗತ್ತಲ್ಲ, ಸೊ ಅದೇ ರೀತಿನೇ ಕ್ರಿಪ್ಟೋ ಕರೆನ್ಸಿ ಯಾವುದ್ರ ಬೇಸ್ ಮೇಲೆ ರನ್ ಆಗ್ತಾ ಹೋಗುತ್ತಪ್ಪ ಅಂದ್ರೆ ಬ್ಲಾಕ್ ಚೈನ್ ತಂತ್ರಜ್ಞಾನ. ಯಾವ ಜ್ಞಾನ? ಬ್ಲಾಕ್ ಚೈನ್ ತಂತ್ರಜ್ಞಾನ ಅಂತ ಕರಿತಾ ಹೋಗ್ತೀವಿ. ಎಸ್, ಸೊ ಈ ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನ ಆಧಾರದ ಮೇಲೆ ವರ್ಕ್ ಮಾಡೋ ಕರೆನ್ಸಿ ಯಾವ್ದಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿ. ಎಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಸೊ ಇದು ಅಂಡರ್ಸ್ಟ್ಯಾಂಡ್ ಆದ್ರೆ ಈ ಸ್ಲೈಡ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಷ್ಟೊತ್ತು ಹೇಳಿದ್ದು ಇದೆ. ಇಲ್ಲಿ ನೋಡ್ರಿ, ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ಖಾಸಗಿ ಡಿಜಿಟಲ್ ಕರೆನ್ಸಿ. ಈಗ ತಾನೇ ಹೇಳಿದೆ ತಾನೆ, ಇದು ಒಂದು ಖಾಸಗಿಯವರ ಒಡೆತನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟ ಒಂದು ಡಿಜಿಟಲ್ ಕರೆನ್ಸಿ. ಸೊ ಡಾಲರ್ ಆಗಿರ್ಲಿ, ರೂಪಾಯಿ ಆಗಿರ್ಲಿ, ಎನ್ ಆಗಿರ್ಲಿ, ಜಾಪನೀಸ್ ನ ಎನ್, ಸ್ಟರ್ಲಿಂಗ್ ಪೌಂಡ್ ಮೊದಲಾದ ಕರೆನ್ಸಿಗಳು ಭೌತಿಕ ಕರೆನ್ಸಿ ಆಗಿದ್ದರೆ ಅಂದ್ರೆ ಫಿಸಿಕಲ್ ಅಲ್ಲಿದ್ರೆ, ಟಚ್ ಮಾಡ್ತಾ ಇದ್ರೆ, ಫೀಲ್ ಮಾಡ್ತಾ ಇದ್ರೆ ಫಿಸಿಕಲ್ ಅಲ್ಲ ಇದು. ಹೌದಾ? ಎಸ್. ಸೊ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಅಂತರ್ಜಾಲದ ಮೂಲಕ ಅಂದ್ರೆ ಇಂಟರ್ನೆಟ್ ಮೂಲಕ ವಿನಿಮಯವಾಗುವ ಹಣದ ವ್ಯವಸ್ಥೆಯಾಗಿದೆ. ಅಂತರ್ಜಾಲದ ಮೂಲಕ ಅಂದ್ರೆ ಇಂಟರ್ನೆಟ್, ಥ್ರೂ ಇಂಟರ್ನೆಟ್ ಏನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಸೊ ನಾವು ಈ ಒಂದು ಹಣದ ವ್ಯವಸ್ಥೆಯನ್ನ ಸೊ ರನ್ ಮಾಡ್ತಾ ಹೋಗ್ತೀವಿ. ಯಾವುದೇ ರಾಷ್ಟ್ರದ ಕೇಂದ್ರ ಬ್ಯಾಂಕಿನೊಂದಿಗೆ ಕ್ರಿಪ್ಟೋ ಕರೆನ್ಸಿ ಸಂಪರ್ಕ ಹೊಂದಿರುವುದಿಲ್ಲ. ಈಗ ತಾನೇ ಹೇಳಿದೆ ತಾನೆ. ಸೊ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಕೇಂದ್ರ ಬ್ಯಾಂಕು ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಸೊ ಬಿಟ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೆಚ್ಚು ಜನಪ್ರಿಯವಾಗಿದೆ, ಅಂದ್ರೆ ಮೋಸ್ಟ್ ಫೇಮಸ್ ಆಗಿರೋದು ಯಾವ್ದಪ್ಪ ಅಂದ್ರೆ ಬಿಟ್ ಕಾಯಿನ್. ಸೊ ಅಂತರ್ಜಾಲದ ಮೂಲಕ ಹಣವನ್ನು ಸುಲಭವಾಗಿ ವರ್ಗಾವಣೆ ಮಾಡಲು ಹಲವು ದೇಶಗಳಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನು ಬಳಸಲಾಗುತ್ತದೆ. ಹಲವು ದೇಶಗಳಲ್ಲಿ ಬಳಕೆ ಇದೆ. ಲೈಕ್ ನಿಮ್ಮ USA ಆಗಿರ್ಲಿ, ಜಪಾನ್ ಆಗಿರ್ಲಿ, ಚೈನಾ ಆಗಿರ್ಲಿ, ಇವುಗಳೆಲ್ಲ ಬಳಸ್ತಾ ಹೋಗ್ತಾರೆ. ಅಂತರ್ಜಾಲದಲ್ಲಿ ನಡೆಯುವ ಈ ವಹಿವಾಟಿಗೆ ಕಡಿಮೆ ಶುಲ್ಕ ಇರುತ್ತೆ. ಅಂದ್ರೆ ಟ್ರಾನ್ಸಾಕ್ಷನ್ಸ್ ಕಾಸ್ಟ್ ಏನಿರುತ್ತಪ್ಪ ಅಂದ್ರೆ ಕಡಿಮೆ ಇರ್ತದೆ. ಎಸ್, ಇದನ್ನು ಆನ್ಲೈನ್ ವ್ಯಾಲೆಟ್ ನಲ್ಲಿ ಸಂಗ್ರಹಿಸಬಹುದು. ಅಂದ್ರೆ ಒಂದು ವ್ಯಾಲೆಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ಫೋನ್ ಪೇ ವ್ಯಾಲೆಟ್ ಇದೆ ತಾನೆ, ನಿಮ್ಮ ಫೋನ್ ಪೇ ವ್ಯಾಲೆಟ್ ಇಂದ ಮತ್ತೊಂದು ಫೋನ್ ಪೇ ವ್ಯಾಲೆಟ್ ಗೆ ಏನ್ ಮಾಡ್ತಾ ಹೋಗ್ತೀರಿ, ಟ್ರಾನ್ಸ್ಫರ್ ಮಾಡ್ತಾ. ಅದೇ ತರ ಬಿಟ್ ಕಾಯಿನ್ ವ್ಯಾಲೆಟ್ ಇರುತ್ತೆ. ಈ ಬಿಟ್ ಕಾಯಿನ್ ಇಂದ ಈ ಬಿಟ್ ಕಾಯಿನ್ ಅಂದ್ರೆ ನಿಮ್ ಫೋನ್ ಅಲ್ಲಿ ಏನ್ ಮಾಡಬಹುದು, ಸೊ ನಿಮ್ಮ ಒಂದು ಆಪ್ ಒಳಗಡೆ ಏನ್ ಮಾಡಬಹುದು, ವ್ಯಾಲೆಟ್ ಇರುತ್ತೆ. ಆ ವ್ಯಾಲೆಟ್ ಅಲ್ಲಿ ಒಳಗಡೆ ಏನ್ ಮಾಡಬಹುದು, ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯನ್ನ ಸ್ಟೋರ್ ಮಾಡಬಹುದು. ಎಸ್, ವಹಿವಾಟಿನ ಬಳಿಕ ಈ ಹಣವು ರೂಪಾಯಿ ಅಥವಾ ಡಾಲರ್ಗೆ ವಿನಿಮಯ ಮಾಡಿಕೊಳ್ಳಬಹುದು. ಎಸ್, ಬಿಟ್ ಕಾಯಿನ್ ನ ಯು ಕ್ಯಾನ್ ಎಕ್ಸ್ಚೇಂಜ್ ಥ್ರೂ ಯಾವ್ದಪ್ಪ ಅಂದ್ರೆ ರುಪೀಸ್ ಡಾಲರ್ಗೆ ಏನ್ ಮಾಡ್ಕೋಬಹುದು, ಕನ್ವರ್ಟ್ ಮಾಡ್ಕೋಬಹುದು. ಯು ಕ್ಯಾನ್ ಕನ್ವರ್ಟ್ ಈಸಿಲಿ. ಎಸ್, ಯಾವ್ದನ್ನ? ಕ್ರಿಪ್ಟೋ ಕರೆನ್ಸಿಯನ್ನ. ಷೇರು ಮಾರುಕಟ್ಟೆಯ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಸೊ ನೀವು ಷೇರು ಮಾರುಕಟ್ಟೆಯಲ್ಲಿ ಏನು ಇನ್ವೆಸ್ಟ್ ಮಾಡ್ತಿರಲ್ಲ, ಜಸ್ಟ್ ಲೈಕ್ ಸೇಮ್ ಬಿಟ್ ಕಾಯಿನ್ ಅಲ್ಲಿ ನೀವು ಹಣವನ್ನ ಹೂಡಿಕೆ ಮಾಡಬಹುದು. ಸೊ ಶೇರ್ ಮಾರ್ಕೆಟ್ ಅಲ್ಲಿ ಷೇರುಗಳ ಮೇಲೆ ಹೂಡಿಕೆ ಮಾಡ್ತೀರಾ, ಹೌದಾ? ಸೊ ಬಿಟ್ ಕಾಯಿನ್ ಅಲ್ಲಿ ಬಿಟ್ ಕಾಯಿನ್ ಮೇಲೆ ಹೂಡಿಕೆ ಮಾಡ್ತಾರೆ ಅಷ್ಟೇ, ಜಸ್ಟ್ ಸಿಂಪಲ್. ಸೊ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಿಪ್ಟೋ ಕರೆನ್ಸಿ. ನಾ ಇದು ಹೇಳಿದ್ದೆ, ಅದೇ ಇದು, ಇದೇ ಅದು. ಎಸ್, ಡೋಂಟ್ ವರಿ. ನೆಕ್ಸ್ಟ್, ಅಸ್ತಿತ್ವದಲ್ಲಿರುವ ಕ್ರಿಪ್ಟೋ ಕರೆನ್ಸಿಗಳು ಯಾವುವು? ಸೊ ಅಸ್ತಿತ್ವದಲ್ಲಿರುವ ಕ್ರಿಪ್ಟೋ ಅಂತ ಐತಿ, ಇದು ಕ್ರಿಪ್ಟೋ ಮಾಡ್ಕೋರಿ, ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಪ್ರಸ್ತುತ ಸರಿಸುಮಾರು ಏನಿಲ್ಲಪ್ಪ ಅಂದ್ರೆ 4000 ಕ್ರಿಪ್ಟೋ ಕರೆನ್ಸಿಗಳಿವೆ. ಸೊ ದಿನ ಏನ್ ಮಾಡ್ತಾವ, ಹೊಸ ಕ್ರಿಪ್ಟೋ ಕರೆನ್ಸಿಗಳು ಉಟ್ಕೊಳ್ತಾವೆ. ಅದರಲ್ಲಿ ಮೇನ್ ಫೇಮಸ್ ಯಾವ್ದಪ್ಪ ಅಂದ್ರೆ ಬಿಟ್ ಕಾಯಿನ್. ಯಾವುದು? ಬಿಟ್ ಕಾಯಿನ್ ಅಂತ ಕರಿತೀವಿ. ಸೊ ಡಿಪಲ್ ಅಂತ ಕರಿತೀವಿ, ಕಾರ್ಡನ್ ಅಂತ ಕರಿತೀವಿ, ಲಿಬ್ರಾ ಬಂದು ಫೇಸ್ಬುಕ್ ಅವ್ರದ್ದು, ಹೌದಾ? ಫೇಸ್ಬುಕ್, ನೇಮ್ ಕಾಯಿನ್, ಲೈಟ್ ಕಾಯಿನ್, ಪ್ರೀ ಕಾಯಿನ್, ಡೋಜ್ ಕಾಯಿನ್, ಚೈನ್ ಲಿಂಕ್,
ಮೊದಲಾದ ಕರೆನ್ಸಿಗಳು. ಇತ್ತೀಚೆಗೆ ಏನ್ ಮಾಡ್ರಪ್ಪ ಅಂದ್ರೆ ಅಂಬಾನಿನೂ ಒಂದು ಕ್ರಿಪ್ಟೋ ಕರೆನ್ಸಿನ ಜಿಯೋನ ತರಬೇಕಂತೇಳಿ ರೆಡಿ ಮಾಡ್ತಾ ಇದ್ದಾರೆ ಅವರು. ನೆಕ್ಸ್ಟ್ ಅವ್ರದ್ದು ಬರ್ತದೊಂದು. ಸೊ ನೀವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಅಮೆರಿಕವು ಕ್ರಿಪ್ಟೋ ಕರೆನ್ಸಿ ಚಟುವಟಿಕೆಗಳ ಕೇಂದ್ರವಾಗಿದೆ, ನೆನಪಿರಲಿ. ನಾಳೆ ನಿಮಗೊಂದು ಕ್ವಶನ್ ಕೇಳ್ತಾರೆ. ಸೊ USA ಏನ್ ಮಾಡತ್ತಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿಯನ್ನ ಜಾಸ್ತಿ ಬಳಸ್ತದ. ಯಾರು? ಅಮೆರಿಕ. ಎಸ್, ಇಲ್ಲಿ ಹೆಚ್ಚಿನ ಸಂಖ್ಯೆಯ ವಿನಿಮಯ ಕೇಂದ್ರಗಳು, ವ್ಯಾಪಾರ ವೇದಿಕೆಗಳು, ಕ್ರಿಪ್ಟೋ ಮೈನಿಂಗ್ ಮುಂದೆ ಹೇಳ್ತೀನಿ ಸೌಲಭ್ಯ ಮತ್ತು ಬ್ಲಾಕ್ ಚೈನ್ ಆಧಾರಿತ ಯೋಜನೆಗಳು ಚಾಲ್ತಿಯಲ್ಲಿವೆ. ಯಾವುದರಲ್ಲಿವೆ? ಚಾಲ್ತಿಯಲ್ಲಿವೆ. ಸೊ ಯಾವ್ದಪ್ಪ ಅಂದ್ರೆ ನಿಮ್ಮ ಒಂದು ಕ್ರಿಪ್ಟೋ ಕರೆನ್ಸಿ. ಯಾವ ಕರೆನ್ಸಿ? ಕ್ರಿಪ್ಟೋ ಕರೆನ್ಸಿ ಅಂತ ಕರಿತೀವಿ. ಸರ್ ಹಾಗಾದ್ರೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ಇದನ್ನ ಹೇಗೆ ಪಡೆಯೋದು? ನಿಮಗೊಂದು ಡೌಟ್ ಬರುತ್ತೆ, ಹೌದಾ? ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪರ್ಚೇಸ್ ಮಾಡೋದರ ಮೂಲಕ. ಯಾವುದ್ರ ಮೂಲಕ? ಸೊ ಒಂದು ಬಿಟ್ಕಾಯಿನ್ ಹೇಗೆ ಪಡಿತೀರಪ್ಪ ಅಂದ್ರೆ, ಬಿಟ್ಕಾಯಿನ್ ಆಯ್ತು, ಕ್ರಿಪ್ಟೋ ಕರೆನ್ಸಿ ಆಯ್ತು. ಯಾವುದೇ ಕ್ರಿಪ್ಟೋ ಕರೆನ್ಸಿನ ಬಿಟ್ಕಾಯಿನ್ ಹೇಗೆ ಪಡಿತೀರಪ್ಪ ಅಂದ್ರೆ ಒಂದು ಪರ್ಚೇಸ್ ಮಾಡೋದರ ಮೂಲಕ. ಅಂದ್ರೆ ದುಡ್ಡು ಕೊಟ್ಬಿಟ್ಟು ನೀವೇನ್ ಮಾಡ್ತಾರಪ್ಪ ಅಂದ್ರೆ ಬಿಟ್ಕಾಯಿನ್ ನ ಅಥವಾ ಕ್ರಿಪ್ಟೋ ಕರೆನ್ಸಿಯನ್ನ ಪರ್ಚೇಸ್ ಮಾಡ್ತೀರ. ಎಸ್, ಸೊ ಪರ್ಚೇಸ್ ಮಾಡೋದು ಒಂದು ವೇ ಆದ್ರೆ, ಸೆಕೆಂಡ್ ಒನ್ ಇಲ್ಲಿ ಮೈನಿಂಗ್ ಅಂತಿದೆ, ನೆನಪಿದನ? ಕ್ರಿಪ್ಟೋ ಮೈನಿಂಗ್. ಇದು ಇಂಪಾರ್ಟೆಂಟ್. ಯಾವುದು? ಇದು ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಮೈನಿಂಗ್ ಅಂದ್ರೆ ನೀವು ಗಣಿಗಾರಿಕೆ ಮಾಡೋದಲ್ಲ. ಮತ್ತೆ ಇಲ್ಲಿ ನೆನಪಿರ್ಲಿ, ಇಲ್ಲಿ ಏನಾಗತ್ತಂದ್ರೆ ಕ್ರಿಪ್ಟೋ ಮೈನಿಂಗ್ ಅಂತ ಕರಿತೀವಿ. ಮೈನಿಂಗ್ ಅಂದ್ರೆ ಏನಿಲ್ಲ, ಬಹಳ ಸಿಂಪಲ್ ಐತಿ. ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಒಂದು ವ್ಯಾಲೆಟ್ ಇಂದ ಮತ್ತೊಂದು ವ್ಯಾಲೆಟ್ಗೆ ಹಣವನ್ನ ಕಳಿಸ್ತಾರ ಅಂತ ಹೇಳಿದ್ದೆ, ಅಥವಾ ಬಿಟ್ ಕಾಯಿನ್ ನ ಕಳಿಸ್ತಾರ ಅಂತ ಹೇಳಿದ್ದೆ, ಹೌದಾ? ಇಲ್ಲಿ ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಕಳಿಸೋ ಟೈಮ್ ಅಲ್ಲಿ ಮಿಡಿಲ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ UPI ಬರಲ್ಲ. ಇಲ್ಲಿ ಆದ್ರೆ ಸೊ ಬ್ಯಾಂಕ್ ಆದ್ರೂ ಬರ್ತಿತ್ತು, ಬ್ಯಾಂಕಿನ ಪರವಾಗಿ UPI ಆದ್ರೂ ಬರ್ತಾ ಇತ್ತು. ಬಟ್ ಇಲ್ಲಿ ಬಿಟ್ ಕಾಯಿನ್ ನ ಒಂದು ವ್ಯಾಲೆಟ್ ಇಂದ ಮತ್ತೊಂದು ವ್ಯಾಲೆಟ್ಗೆ ಕಳಿಸೋ ಟೈಮ್ ಅಲ್ಲಿ ಇಲ್ಲಿ ಬ್ಲಾಕ್ ಚೈನ್ ವರ್ಕ್ ಆಗುತ್ತೆ. ಯಾವ ಚೈನು? ಬ್ಲಾಕ್ ಚೈನ್ ವರ್ಕ್ ಆಗ್ತಾ ಹೋಗುತ್ತಾ. ಸೊ ಈ ಬ್ಲಾಕ್ ಚೈನ್ ಏನಾಗುತ್ತಪ್ಪ ಅಂದ್ರೆ ಸರ್ಟನ್ ಬ್ಲಾಕ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೇಕಪ್ಪ ಅಂದ್ರೆ, ಸೊ ನಿಮ್ಮ ಎಕ್ಸೆಲ್ ಶೀಟ್ ಇರುತ್ತೆ ತಾನೆ, ಸೇಮ್ ಅದೇ ಟೈಪ್ ಬ್ಲಾಕ್ಸ್ ಇರ್ತವೆ. ಎಸ್, ಜಸ್ಟ್ ಅ ಮಿನಿಟ್. ಓಕೆ, ಸೊ ಈ ಒಂದು ಬ್ಲಾಕ್ಸ್ ಏನಾಗ್ತದಪ್ಪ ಅಂದ್ರೆ ಈ ರೀತಿ ಬಂತು. ಓಕೆ, ಜಸ್ಟ್ ಸ್ವಲ್ಪ ಇದಾಯ್ತು. ಸೊ ಈ ಒಂದು ಬ್ಲಾಕ್ಸ್ ಏನಾಗುತ್ತೆ ಅಂದ್ರೆ ಸಮ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಸೊ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದ ನಂತರ, ಎಸ್, ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆದ ನಂತರ ಈ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಸಾಲ್ವ್ ಮಾಡ್ತೀರ. ಸೊ ಯಾರು ಆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾರೆ, ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ರಿವಾರ್ಡ್ಸ್ ಕೆಳಗಡೆ ಸೊ ಈ ಒಂದು ಬಿಟ್ ಕಾಯಿನ್ ಸಿಗತ್ತ. ಯಾವುದು? ರಿವಾರ್ಡ್ಸ್ ಕೆಳಗಡೆ ಬಿಟ್ ಕಾಯಿನ್ ಸಿಗುತ್ತಾ? ಇದನ್ನೇ ನಾವು ಬಿಟ್ ಕಾಯಿನ್ ಮೈನಿಂಗ್ ಅಂತೀವಿ. ಸರ ಈ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ನಾವು ಸಾಲ್ವ್ ಮಾಡಬಹುದಾ? ಇಲ್ಲಿ ಇದಾವಲ್ಲ ಈ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ನಾವು ಸಾಲ್ವ್ ಮಾಡೋದನ್ನ ಸಾಲ್ವ್ ಮಾಡಬಹುದು. ಬಟ್ ನಿಮ್ಗೆ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ ಸೊ ಯು ಹ್ಯಾವ್ ಸೂಪರ್ ಕಂಪ್ಯೂಟರ್. ಯಾವುದು? ಸೂಪರ್ ಕಂಪ್ಯೂಟರ್ ಬೇಕು ನಿಮ್ಗೆ. ಸೊ ಸೂಪರ್ ಕಂಪ್ಯೂಟರ್ ಇದ್ರೆ ಮಾತ್ರನೇ ನೀವು ಆ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬಹುದು. ಸರ್ ಆ ಸೂಪರ್ ಕಂಪ್ಯೂಟರ್ಸ್ ದೊಡ್ಡದಾಗಿ ಬೇಕು. ಎಸ್, ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕು. ಎಸ್, ಅಗೇನ್ ಅದಕ್ಕೆ ಲಾರ್ಜ್ ಎಲೆಕ್ಟ್ರಿಸಿಟಿ ಬೇಕಾಗತ್ತಾ? ಎಲೆಕ್ಟ್ರಿಸಿಟಿ ಬೇಕು, ಪ್ಲಸ್ ಸೂಪರ್ ಕಂಪ್ಯೂಟರ್ಸ್ ಬೇಕು, ಮತ್ತೆ ಅದಕ್ಕೆ ಕೆಲಸಗಾರರು ಬೇಕು. ಸೊ ಇಷ್ಟೆಲ್ಲ ಇದ್ರೇನೆ ಆ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತೀರಾ. ಸೊ ಅದು ಸಾಲ್ವ್ ಆದ್ರೆ ಮಾತ್ರ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಬಿಟ್ ಕಾಯಿನ್ ರಿವಾರ್ಡ್ ಕೆಳಗಡೆ ಸಿಗುತ್ತಾ. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬಿಟ್ ಕಾಯಿನ್ ಮೈನಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಿಟ್ ಕಾಯಿನ್ ಮೈನಿಂಗ್. ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ಸಿಗ್ತದ. ಯಾವ್ದು ಸಿಗುತ್ತದ? ಕ್ರಿಪ್ಟೋ ಕರೆನ್ಸಿ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಂತ ಭಾವಿಸ್ತೀನಿ. ಎಸ್, ಸೊ ನೆಕ್ಸ್ಟ್, ಸೊ ಇದೊಂದು ಬ್ಲಾಕ್ ಚೈನ್ ಆಧಾರಿತ ಯೋಜನೆ ಚಾಲ್ತಿಯಲ್ಲಿದೆ. ಬ್ಲಾಕ್ ಚೈನ್ ಅಂದ್ರೆ ಏನಂತಾನೆ ಬ್ಲಾಕ್ ಕ್ರಿಯೇಟ್ ಆಗಿರ್ತವೆ, ಅಲ್ಲಿ ಸ್ವಲ್ಪ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತವೆ. ಆ ಒಂದು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿದ್ರೆ ಸೊ ನಿಮಗೆ ಮೈನಿಂಗ್ ಆಗುತ್ತಾ. ಸೊ ಮೈನಿಂಗ್ ಆ ಹೆಸರೇ ಏನಾಗುತ್ತಾ? ಮೈನಿಂಗ್ ಅಂತ ಹೆಸರು ಕರೀತಾರೆ. ಸೊ ಈ ಒಂದು ರಿವಾರ್ಡ್ಸ್ ಕೆಳಗಡೆ ನಿಮಗೆ ಬಿಟ್ ಕಾಯಿನ್ ಸಿಗ್ತಾ ಹೋಗುತ್ತಾ. ಸೊ ಟೋಟಲ್ ಆಗಿ 2 ವೇನಲ್ಲಿ ನಿಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಬಿಟ್ ಕಾಯಿನ್ ಸಿಗುತ್ತೆ. ಏನ್ ಸಿಗುತ್ತಾ? ಬಿಟ್ ಕಾಯಿನ್ ಸಿಗುತ್ತೆ. ಎಸ್, ಡನ್. ಅರ್ಥ ಆಯ್ತಂತ ಭಾವಿಸ್ತೀನಿ. ಎಸ್, ಇದು ಚೀನಾ, ರೊಮೇನಿಯಾ, ಸ್ಪೇನ್, ಜಪಾನ್, ಸ್ವಿಟ್ಜರ್ಲ್ಯಾಂಡ್, ದಕ್ಷಿಣ ಕೊರಿಯಾ ಕ್ರಿಪ್ಟೋ ಕರೆನ್ಸಿ ಬಳಕೆಯಲ್ಲಿ ಮುಂಚೂಣಿಯಲ್ಲಿವೆ. ಎಸ್, ವೆರಿ ಗುಡ್. ಹೌದು. ಸೊ ಚೈನಾದಲ್ಲಾಯ್ತು, ರೊಮಾನಿಯಾದಲ್ಲಾಯ್ತು, ಸ್ಪೇನ್ ಆಯ್ತು, ಜಪಾನ್ ಆಯ್ತು, ಸ್ವಿಟ್ಜರ್ಲ್ಯಾಂಡ್ ಆಯ್ತು, ಅಮೆರಿಕ ಆಯ್ತು, ದಕ್ಷಿಣ ಕೊರಿಯಾ ಆಯ್ತು, ಇವೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿಯನ್ನು ಜಾಸ್ತಿ ಬಳಸ್ತಾರೆ. ಸೊ ನೇಪಾಳ, ಪಾಕಿಸ್ತಾನ, ವಿಯೆಟ್ನಾಂ ಮೊದಲಾದ ದೇಶಗಳಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನು ನಿಷೇಧಿಸಲಾಗಿದೆ. ನಮ್ಮ ಭಾರತದಲ್ಲಿನೂ ಇದನ್ನ ನಿಷೇಧ ಮಾಡಲಾಗಿದೆ. ಮುಂದೆ ಹೇಳ್ತೇನೆ ನಮ್ಮ ಭಾರತದಲ್ಲಿ. ಸರ್ ಯಾಕೆ ನಿಷೇಧ ಮಾಡಿದ್ರು? ಯಾಕೆ ಇವ್ರೇ ನಿಷೇಧ ಮಾಡ್ಯಾರ? ಯಾಕೆ ಇವ್ರು ಆಕ್ಸೆಪ್ಟ್ ಮಾಡ್ಕೊಂತದಾರ? ಸೊ ಮುಂದೆ ಚರ್ಚೆ ಮಾಡೋಣ ಅಂತ. ಡೋಂಟ್ ವರಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಸೊ ಇವು ಕ್ರಿಪ್ಟೋ ಕರೆನ್ಸಿ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಅನುಕೂಲಗಳು ಏನೇನಿರ್ತಾವೆ ನೆನಪಿರ್ಬೇಕು ತಾನೆ. ಒಂದು ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ.
ಏನ್ ಡಿಸೆಂಟ್ರಲೈಸೇಷನ್ ಅಂದ್ರೆ ವಿಕೇಂದ್ರೀಕರಣ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಕೇಂದ್ರೀಕರಣ. ಏನ್ರಿ ಸರ್ ಡಿಸೆಂಟ್ರಲೈಸೇಷನ್ ಅಂದ್ರೆ? ಸೊ ಈಗ ನಾವು ಯಾವುದೇ ಒಂದು ಹಣವನ್ನ ವರ್ಗಾವಣೆ ಮಾಡ್ಬೇಕಂದ್ರೆ ನಮಗ ಒಂದು ಬ್ಯಾಂಕ್ಸ್ ಇರ್ತಾವೆ, ಇನ್ನೊಂದು RBI ಇರುತ್ತಾ, ಹೌದಾ? ಸೊ ಎಲ್ಲವೂ ಇರ್ತವೆ. ಸೊ ಎಲ್ಲವೂ ಇರೋ ಕಾರಣ ಸೊ ಇದು ಸೆಂಟ್ರಲೈಸ್ ಆಗುತ್ತೆ. ಅಂದ್ರೆ ಮೇನ್ ಕೇಂದ್ರ ಬಿಂದು ಯಾವ್ದಪ್ಪ ಅಂದ್ರೆ RBI ಕಡೆ ಹೋಗ್ಬೇಕ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಸೆಂಟ್ರಲೈಸ್. ಸೊ ನೀವು ಯಾರೇ ಆಯ್ತು ವ್ಯಾಲೆಟ್ ಥ್ರೂ ವ್ಯಾಲೆಟ್ ಏನ್ ಮಾಡಬಹುದು, ಈಸಿಯಾಗಿ ಎಲ್ಲಾದ್ರೂ ಕಳಿಸಬಹುದು. ಇನ್ನೊಂದು ಇದಕ್ಕೆ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ. ಏನ್ರಿ ಸರ್ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಅಂದ್ರೆ? ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಒಂದು ಬ್ಯಾಂಕ್ ಅಕೌಂಟ್ ಇಂದ ಮತ್ತೊಂದು ಬ್ಯಾಂಕ್ ಅಕೌಂಟ್ಗೆ ನೀವೇನಾದ್ರು ದುಡ್ಡು ಕಳಿಸ್ಬೇಕಪ್ಪ ಅಂದ್ರೆ ಎಸ್, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಟ್ರಾನ್ಸಾಕ್ಷನ್ ಕಾಸ್ಟ್ ಹಾಕ್ತಾರೆ, ಹೌದಾ? ಎಸ್, ಮನಿ ಟ್ರಾನ್ಸ್ಫರ್ ಮಾಡ್ಬೇಕಪ್ಪ ಅಂದ್ರೆ ಅಥವಾ ನೀವೇನಾದರೂ ರುಪಿಯಿಂದ ಡಾಲರ್ಗೆ ಸೊ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ನಿಮಗೆ ಕಾಸ್ಟ್ ಆಗ್ತದೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಬೆಡ್ದೇ ಬೀಳುತ್ತೆ. ಎಸ್, ಸೊ ಈ ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ಲಿ ಬಿಟ್ ಕಾಯಿನ್ ಅಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಬಿಟ್ ಕಾಯಿನ್ ಪ್ರಪಂಚದ ಯಾವುದೇ ಮೂಲೆಯಲ್ಲಾದ್ರೂ ಆಕ್ಸೆಪ್ಟ್ ಮಾಡ್ಕೋಬಹುದು. ಅಂದ್ರೆ ಇದು ಒಂದು ಯೂನಿವರ್ಸಲ್ಲಿ ಆಕ್ಸೆಪ್ಟೆನ್ಸ್ ಆಗಿದೆ. ಬಿಟ್ ಕಾಯಿನ್ ಆಯ್ತು, ಕ್ರಿಪ್ಟೋ ಕರೆನ್ಸಿ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ ಅಲ್ಲಿ ನಾನು ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಟ್ ಕಾಯಿನ್ ತಗೊಂಡೆ. ಎಸ್, ಇದು ಒಂದು ಡಿಸೆಂಟ್ರಲೈಸ್ಡ್, ಹೌದಾ? ಇದು ವರ್ಧಿತ ಭದ್ರತೆ ಅಂದ್ರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸೋದ್ರಿಂದ. ಯಾವ ಟೆಕ್ನಾಲಜಿ? ಸೊ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದ್ರೆ ಬಳಸೋದ್ರಿಂದ ಸೊ ಇದು ಒಂದು ಸೆಕ್ಯೂರ್ ಆಗಿರುತ್ತಾ. ಎಸ್, ಸೊ ಯಾವ್ದಪ್ಪ ಅಂದ್ರೆ ಸೊ ನಿಮ್ಮ ಒಂದು ಕ್ರಿಪ್ಟೋ ಕರೆನ್ಸಿ. ಎಸ್, ಸೊ ಕಡಿಮೆ ವಹಿವಾಟು, ಯಾವುದು? ಕಡಿಮೆ ವಹಿವಾಟು ಅಂತ ಕರಿತೀವಿ. ಸೊ ವಹಿವಾಟು ಕಡಿಮೆ ಆಗುತ್ತೆ, ಯಾಕಂದ್ರೆ ಟ್ರಾನ್ಸಾಕ್ಷನ್ ಕಾಸ್ಟ್ ಇಲ್ಲಿ ಜಾಸ್ತಿ ಇರ್ತದ. ಸೊ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಅಂದ್ರೆ ನಿಮ್ಮ ಬ್ಯಾಂಕ್ಸ್ಗೆ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಬಹಳ ಕಡಿಮೆ ವೆಚ್ಚ ಆಗುತ್ತಾ. ಎಸ್, ನೆಕ್ಸ್ಟ್ ವೇಗದ ವಹಿವಾಟು ಅಂದ್ರೆ ಬ್ಯಾಂಕಿಗಿಂತ ಸ್ಪೀಡು. ಸೊ ಈ ಒಂದು ಬಿಟ್ ಕಾಯಿನ್ ಏನಪ್ಪಾ ಅಂದ್ರೆ ವ್ಯಾಲೆಟ್ ಇಂದ ವ್ಯಾಲೆಟ್ಗೆ, ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಏನಾಗುತ್ತಾ ಈಸಿಯಾಗಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಪ್ರಪಂಚದ ಯಾವುದೇ ಮೂಲೆ ಆಯ್ತು. ಫಾರ್ ಎಕ್ಸಾಂಪಲ್ ಅಮೆರಿಕದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ, ಹೌದಾ? ಚೀನಾದಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಅಮೆರಿಕದಿಂದ ಚೀನಾಗೆ ಕಳಿಸಬಹುದಾ? ಈಸಿಯಾಗಿ ಕಳಿಸಬಹುದು, ಹೌದಾ? ವೇಗದ ವಹಿವಾಟು ಇರುತ್ತಾ? ಅದೇ ನೀವು ನಾರ್ಮಲಿ ಅಮೌಂಟ್ ಅಲ್ಲಿ ಕಳಿಸ್ಬೇಕಪ್ಪ ಅಂದ್ರೆ ಈಗ ಚೀನಾದ ಏನೈತೆ? ಯುವಾನ್ ಐತೆ ಅಥವಾ ರೆನ್ಬಿನ್ ಐತೆ, ಹೌದಾ? ಸೊ ಅಮೆರಿಕದ ಡಾಲರ್ ಐತೆ, ಹೌದಾ? ಈಗ ಚೀನಾದವನು ಅಮೆರಿಕದ ಕಳಿಸ್ಬೇಕಂದ್ರೆ ಈ ಎನ್ನ ಡಾಲರ್ ಕನ್ವರ್ಟ್ ಮಾಡ್ಬೇಕು. ಡಾಲರ್ ಕನ್ವರ್ಟ್ ಮಾಡ್ಬಿಟ್ಟು ಆ ಡಾಲರ್ನ ಅವನ ಅಕೌಂಟಿಗೆ ವರ್ಗಾವಣೆ ಮಾಡ್ಬೇಕು. ಸೊ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಬಹಳ ಪ್ರಾಸೆಸ್ ಐತದ, ಸೊ ವಹಿವಾಟು ಸ್ಲೋ ಆಗಿರ್ತದ. ಬಟ್ ಇಲ್ಲಿ ಸಿಂಪಲ್, ಬಿಟ್ ಕಾಯಿನ್ ಇಂದ ವ್ಯಾಲೆಟ್ ಇಂದ ವ್ಯಾಲೆಟ್ ಈಸಿಯಾಗಿ ಏನ್ ಮಾಡ್ಬೋದು? ಟ್ರಾನ್ಸ್ಫರ್ ಮಾಡ್ಬೋದು. ಇನ್ನೊಂದು ಪಾರದರ್ಶಕತೆ, ಟ್ರಾನ್ಸ್ಪರೆನ್ಸಿ ಇರ್ತದ. ಎಸ್, ಸೊ ನೀವು ಏನಾದ್ರೂ ಲೆಡ್ಜರ್ ಆಯ್ತು, ಸೊ ನೀವೇನೇನು ಟ್ರಾನ್ಸ್ಫರ್ ಮಾಡಿದೆ, ಎಷ್ಟೆಷ್ಟು ಟ್ರಾನ್ಸ್ಫರ್ ಮಾಡಿದೆ ಈಸಿಯಾಗಿ ನಿಮಗ ಸೊ ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಇದೊಂದು ಟ್ರಾನ್ಸ್ಪರೆನ್ಸಿ ಇರ್ತದ. ಎಸ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರವೇಶ ಸಾಧ್ಯತೆ ಅಂದ್ರೆ ಈಸಿ ಎಂಟ್ರಿ, ಹೌದಾ? ಸೊ ಈಸಿಯಾಗಿ ಏನ್ ಮಾಡ್ಬೋದು? ಎಂಟ್ರಿ ಆಗ್ಬೋದು. ಅಂದ್ರೆ ಒಂದು ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಮೂಲಕ, ಅಂದ್ರೆ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅಥವಾ ರಿಜಿಸ್ಟರ್ ಆಗೋ ಮೂಲಕ ಈಸಿಯಾಗಿ ಏನ್ ಮಾಡೋದು? ನೀವು ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಒಂದು ನೀವು ಬ್ಯಾಂಕ್ ಅಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಫಸ್ಟ್ ನೀವು ಅಕೌಂಟ್ ಓಪನ್ ಮಾಡ್ಬೇಕು, ಹೌದಾ? ಅಕೌಂಟ್ ಓಪನ್ ಮಾಡ್ಬಿಟ್ಟು ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕು. ಆಧಾರ್ ಕಾರ್ಡ್ ಕೊಡು, ಪ್ಯಾನ್ ಕಾರ್ಡ್ ಕೊಡು, ಹೌದಾ? ಫೋಟೋ ಕೊಡು, ಸಿಗ್ನೇಚರ್ ಕೊಡು, ಎಲ್ಲ ಕೊಟ್ಬಿಟ್ಟು ಆಮೇಲೆ ನೀವು ಅಕೌಂಟ್ ಓಪನ್ ಮಾಡ್ಬಿಟ್ಟು ಅದು ಮತ್ತೆ ಸರ್ಟನ್ ಲಿಮಿಟ್ಸ್ ಇರ್ತವೆ, ಹೌದಾ? ಎಸ್, 50,000ಗಿಂತ ಜಾಸ್ತಿ ಏನಾದ್ರು ನೀವು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡೋದಾಗಲಿ ವಿತ್ಡ್ರಾ ಮಾಡೋದಾಗಲಿ ಮಾಡ್ತಾ ಇದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಇರ್ತದ, ಹೌದು ತಾನೆ? ಸೊ ಇವೆಲ್ಲ ಇರ್ತಾ ಹೋಗ್ತವೆ. ಸೊ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಈಸಿಯಾಗಿ ಏನ್ ಮಾಡ್ಬೋದು? ಎಂಟ್ರಿ ಮಾಡ್ಬೋದು. ಮತ್ತೆ ಇಲ್ಲಿ ನಿಮ್ಗ ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಒಂದು ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಏನಪ್ಪ ಅಡ್ವಾಂಟೇಜ್ ಅಂದ್ರೆ ಸೊ ನೀವು ನಿಮ್ಮ ಐಡೆಂಟಿಟಿಯನ್ನು ಶೋ ಆಫ್ ಮಾಡೋದ ಅವಶ್ಯಕತೆ ಇಲ್ಲ. ಎಲ್ಲಿ? ನಿಮ್ಮ ಒಂದು ಕ್ರಿಪ್ಟೋ ಕರೆನ್ಸಿ ವಹಿವಾಟಲ್ಲಿ. ಸೊ ದೇರ್ ಇಸ್ ನೋ ಐಡೆಂಟಿಟಿ, ಹೌದಾ? ಸೊ ಈಸಿಯಾಗಿ ಏನ್ ಮಾಡ್ಬೋದು? ಐಡೆಂಟಿಟಿ ಇಲ್ಲ. ಮತ್ತೆ ಇನ್ನೊಂದು ನೀವು ಟ್ಯಾಕ್ಸ್ ನ ಪೇ ಮಾಡೋಂಗಿಲ್ಲ. ಎಸ್, ಸೊ ಇದೇ ಒಂದು ಅಡ್ವಾಂಟೇಜ್ ಅಲ್ಲಿ ತಗೊಂಡು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಭಾರತದಲ್ಲಿ ಈಸಿಯಾಗಿ ಬ್ಲಾಕ್ ಮನಿನ ವೈಟ್ ಮನಿ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹಲವಾರು ರಾಜಕಾರಣಗಳು ನೋಡಿರ್ತೀರಾ, ಹೌದಾ? ಸೊ ಪೇಪರ್ ಅಲ್ಲೆಲ್ಲ ನೋಡಿರ್ತೀರಾ. ಸೊ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಸೋರ್ಸ್ ಆಫ್ ಇನ್ಕಮ್ ಇದು ಏನ್ ಮಾಡ್ಬೋದು? ನೀವು ಬ್ಲಾಕ್ ಮನಿನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ವೈಟ್ ಮನಿಯಾಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು.
ಈಸಿಯಾಗಿ ಕನ್ವರ್ಟ್ ಮಾಡಬಹುದು. ಇನ್ನೊಂದು ಹಣದುಬ್ಬರದ ರಕ್ಷಣೆ. ಹಣದುಬ್ಬರದ ರಕ್ಷಣೆ ಏನಪ್ಪಾ ಅಂದ್ರೆ, ಸೊ ಈ ಒಂದು ಫಾರ್ ಎಕ್ಸಾಂಪಲ್ ಬಿಟ್ ಕಾಯಿನ್ ಇದೆ. ಬಿಟ್ ಕಾಯಿನ್ ಕೇವಲ 21 ಮಿಲಿಯನ್ ಮಾತ್ರ ಇದೆ ಇಡೀ ವರ್ಲ್ಡ್ ಅಲ್ಲಿ, ಹೌದಾ. ಈಗ ಅದು ಪ್ರೆಸೆಂಟ್ ಹೆಚ್ಚು ಕಡಿಮೆ ಒಂದು 18 ಮಿಲಿಯನ್ ಟು 19 ಮಿಲಿಯನ್ ಬಂದದ. ಸೊ ಇದು ಲಿಮಿಟೆಡ್ ಆಗಿರೋ ಕಾರಣ ಇವುಗಳ ಪ್ರೈಸ್ ಏನಾಗತ್ತಾ, ಸೊ ಹೆಚ್ಚು ಕಡಿಮೆ ಆಗಲಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ ಲಿಮಿಟೆಡ್ ಇರೋ ಕಾರಣ ಇದ್ರದ್ದು ಪ್ರೈಸ್ ಸ್ಟೇಬಲ್ ಇರ್ತದೆ, ಮತ್ತೆ ಇನ್ನೊಂದು ಏರಿಕೆ ಆಗ್ತಾನೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರೆನ್ಸಿ, ಫಾರ್ ಎಕ್ಸಾಂಪಲ್ ರುಪಿ ಕರೆನ್ಸಿ ನೋಡಿದಾಗ ಇವುಗಳನ್ನ ಜಾಸ್ತಿ ಪ್ರಿಂಟ್ ಮಾಡಿದ್ರೆ ಸೊ ಇವುಗಳದ್ದು ಪ್ರೈಸ್ ಹೆಚ್ಚು ಕಡಿಮೆ ಕೆಳಗೆ ಬೀಳೋದು, ಜಾಸ್ತಿ ಆಗೋದು, ಡಿಪ್ರಿಶಿಯೇಟ್ ಆಗೋದು, ಈ ರೀತಿ ಆಗ್ತಾ ಇರುತ್ತೆ. ಸೊ ಬಟ್ ಇದು ಹಣದುಬ್ಬರ ಕಾರಣ ನಮ್ಮ ಒಂದು ರುಪಿ ಮೌಲ್ಯ ಏನಾಗುತ್ತೆ ಕಡಿಮೆ ಆಗುತ್ತೆ. ಬಟ್ ಬಿಟ್ ಕಾಯಿನ್ ಹಾಗಿಲ್ಲ. ಬಿಟ್ ಕಾಯಿನ್ ಹೆಂಗಪ್ಪ ಅಂದ್ರೆ ಲಿಮಿಟೆಡ್ ಇರುತ್ತೆ. ಲಿಮಿಟೆಡ್ ಇರೋ ಕಾರಣ ಸೊ ಹಣದುಬ್ಬರದಿಂದ ಏನ್ ಮಾಡುತ್ತೆ, ಇದು ರಕ್ಷಣೆ ಸಿಗುತ್ತೆ. ಇನ್ನೊಂದು ಇದ್ರ ವ್ಯಾಲ್ಯೂ ಏನಾಗುತ್ತೆ ಜಾಸ್ತಿ ಆಗ್ತಾನೆ ಇರುತ್ತೆ ವರ್ಷದಿಂದ ವರ್ಷಕ್ಕೆ, ಹೌದಾ. ಸೊ ಈ ರೀತಿ ಕ್ರಿಪ್ಟೋ ಕರೆನ್ಸಿಯ ಅನುಕೂಲಗಳನ್ನ ನೋಡ್ತಾ ಇದ್ವಿ. ಹಾಗೆ ನೆಕ್ಸ್ಟ್ ಕ್ರಿಪ್ಟೋ ಕರೆನ್ಸಿಯ ಅನನುಕೂಲಗಳು ಯಾವುಗಳು? ಕ್ರಿಪ್ಟೋ ಕರೆನ್ಸಿಯ ಅನನುಕೂಲಗಳು ಏನಪ್ಪಾ ಅಂತ ನೋಡ್ತಾ ಹೋಗೋಣ. ಎಸ್, ಜಸ್ಟ್ ಅ ಮಿನಿಟ್. ಸೊ ನಿಮಗೆ ಇಲ್ಲಿ ಬಿಟ್ ಕಾಯಿನ್ದು ಹೇಳಬೇಕಾಗಿತ್ತು, ಇರ್ಲಿ, ಅನಾನುಕೂಲಗಳು ಹೇಳ್ಬಿಟ್ಟು ಹೇಳ್ತೇನೆ, ಜಸ್ಟ್ ಅ ಮಿನಿಟ್. ಓಕೆ. ಸೊ ಕ್ರಿಪ್ಟೋ ಕರೆನ್ಸಿಯ ಅನಾನುಕೂಲಗಳು, ಕ್ರಿಪ್ಟೋ ಕರೆನ್ಸಿಯ ಅನಾನುಕೂಲಗಳು ಅಂತ ಕರಿತಾ ಹೋಗ್ತೀವಿ. ಏನಪ್ಪ ಕ್ರಿಪ್ಟೋ ಕರೆನ್ಸಿಯ ಅನಾನುಕೂಲಗಳು? ಈಗ ಅನುಕೂಲ ಇದ್ರೆ ಅನನುಕೂಲ ಇದಿರ್ಲೇಬೇಕು ತಾನೆ, ಹೌದಾ. ಎಸ್. ಹಾಗಾದ್ರೆ ಅನನುಕೂಲಗಳು ಏನೇನು ಬರ್ತಾವೆ? ಒಂದು, ಬೆಲೆ ಏರಿಳಿತ. ಬೆಲೆ ಏರಿಳಿತ ಈಗ ಏನಾಗತ್ತಪ್ಪ ಅಂದ್ರೆ ಇದು ಒಂದು ಡಿಸ್ಅಡ್ವಾಂಟೇಜ್. ಸರಿ, ಅಲ್ಲಿ ಸ್ಟೇಬಲ್ ಇರುತ್ತೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಬೆಲೆಗಳ ಏರಿಳಿತ ಐತೆ. ಎಸ್, ಹೌದು. ಯಾಕಂದ್ರೆ ಸೊ ಇದು ಯಾವುದೇ ಕೇಂದ್ರ ಬ್ಯಾಂಕ್ ಕಂಟ್ರೋಲ್ ಮಾಡಲ್ಲ. ಕೇಂದ್ರ ಬ್ಯಾಂಕ್ ಕಂಟ್ರೋಲ್ ಮಾಡಲ್ಲಪ್ಪ ಅಂದ್ರೆ ಒಂದ್ಸರಿ ಡಿಮ್ಯಾಂಡ್ ಇದ್ದಾಗ ಫುಲ್ ಪ್ರೈಸ್ ಹೈ ಹೋಗುತ್ತೆ, ಹೌದಾ. ಯಾರು ಪರ್ಚೇಸ್ ಮಾಡಿಲ್ಲಪ್ಪ ಅಂದ್ರೆ ಮತ್ತೆ ಡೌನ್ ಆಗುತ್ತೆ, ಮತ್ತೆ ಇರುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಇರುತ್ತೆ, ಮತ್ತೆ ಡೌನ್ ಆಗುತ್ತೆ, ಏರೋದು ಇಳಿದು, ಏರೋದು ಇಳಿದು. ಸೊ ಈ ರೀತಿಯಾಗಿ ಇವುಗಳದ್ದು ಪ್ರೈಸ್ ಏನಾಗತ್ತ, ಏರಿಳಿತಗಳು ಜಾಸ್ತಿ. ಯಾಕಂದ್ರೆ ಈಗ ಸಡನ್ಲಿ ಏನ್ ಮಾಡುತ್ತೆ, ಏರ್ಬಿಡುತ್ತೆ. ಸಡನ್ಲಿ ಏನಾಗತ್ತೆ ಅಂದ್ರೆ ಇದನ್ನ ಯಾರು ಕಂಟ್ರೋಲ್ ಮಾಡೋರೇ ಇಲ್ಲ, ಹೌದಾ. ಈಗ ಏನಾಗತ್ತಪ್ಪ ಅಂದ್ರೆ ಬೆಲೆಗಳು RBI ಆದ್ರೆ ಬೆಲೆಗಳನ್ನ ನೋಡುತ್ತಾ. ಸೊ ಈ ರೀತಿ ಇನ್ಫ್ಲೇಷನ್ ಆಗೋದು, ಡಿಫ್ಲೇಷನ್ ಆಗೋದು ಕಂಟ್ರೋಲಿಂಗ್ ಮೆಜರ್ ಇರುತ್ತಾ. ಸೊ ಇದಕ್ಕೆ ಅಪ್ಪಿಲ್ಲ ಅಮ್ಮಿಲ್ಲ, ಅನಾಥ ಮಕ್ಕಳು ಇವೆಲ್ಲ ಇವೆಲ್ಲ ಏನದಾವಲ್ಲ ಇವೆಲ್ಲ ಅನಾಥ ಮಕ್ಕಳು, ಸುಮ್ಮನೆ ಬೆಳೆದವ ಅಷ್ಟೇ. ಅರ್ಥ ಆಯ್ತಾ. ಸೊ ಇವುಗಳು ಬೇರೆ ಬೆಲೆಗಳು ಏನಾಗ್ತಾವಪ್ಪ ಅಂದ್ರೆ ಏರಿಳಿತಗಳು ಕಂಪಲ್ಸರಿ ಆಗೇ ಆಗ್ತವೆ. ಡಿಪೆಂಡ್ಸ್ ಆನ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಮೇಲೆ, ಹೌದಾ. ಸೊ ಇದನ್ನ ಯಾರು ಕಂಟ್ರೋಲ್ ಮಾಡಕ್ ಬರೋದಿಲ್ಲ. ಸಡನ್ಲಿ ಏರುತ್ತಾ, ಸಡನ್ಲಿ ಇಳುತ್ತೆ, ಸಡನ್ಲಿ ಏರುತ್ತಾ, ಸಡನ್ಲಿ ಇಳುತ್ತೆ. ಇನ್ನೊಂದು ಭದ್ರತಾ ಅಪಾಯಗಳು. ಏನ್ರಿ ಭದ್ರತಾ ಅಪಾಯಗಳಂದ್ರೆ, ಸರ್ ಲಾಸ್ಟ್ ಟೈಮ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳಿದ್ರಿ, ಸೊ ಇದು ಹ್ಯಾಕ್ ಆಗಲ್ಲ ಅಂತ ಹೇಳಿದ್ರಿ. ಬಟ್ ಸೊ ನೀವು ಈ ಒಂದು ಡಿಜಿಟಲ್ ಯುಗದಲ್ಲಿ ಇರೋ ಕಾರಣ ನೀವು ಯಾವುದಾದರೂ ಹ್ಯಾಕ್ ಮಾಡಬಹುದು. ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಸೊ ಇದನ್ನ ಎಲನ್ ಮಸ್ಕ್ ತಗೊಂಡಿದ್ದ, ಹೌದಾ. ಎಲನ್ ಮಸ್ಕ್ ಅಕೌಂಟ್ನೇ ಏನ್ ಮಾಡಿದ್ರಪ್ಪ ಅಂದ್ರೆ ಹ್ಯಾಕ್ ಮಾಡಿ ಹೋಗುದ್ರು. ಎಸ್. ಸೊ ಈ ರೀತಿ ಆಗ್ತಾ ಇರತ್ತಾ. ಸೊ ಭದ್ರತಾ ಅಪಾಯಗಳಂತ ಕರಿತೀವಿ. ಏನಂತ ಕರಿತೀವಿ? ಭದ್ರತಾ ಅಪಾಯಗಳು. ಜಸ್ಟ್ ಅ ಮಿನಿಟ್. ಸೊ ಭದ್ರತಾ ಅಪಾಯಗಳು ಇರ್ತವೆ. ಇದನ್ನ ಹ್ಯಾಕ್ ಮಾಡ್ತಾರೆ, ಹ್ಯಾಕ್ ಅನ್ನು ಮಾಡಬಹುದು. ಎಸ್, ಡೋಂಟ್ ವರಿ. ಸೊ ಇನ್ನೊಂದು ನಿಯಂತ್ರಣದ ಕೊರತೆ. ಅದೇ ಹೇಳಿದ್ನಲ್ಲ, ಇದನ್ನ ನಿಯಂತ್ರಣ ಯಾರು ಮಾಡ್ತಾರೋ ಗೊತ್ತಾಗಲ್ಲ. ಸೊ ದೇರ್ ಇಸ್ ನೋ ಪಾಸಿಬಿಲಿಟಿ. ಸೊ ಅದ್ರ ಪಾಡಿಗೆ ಅದು ಪ್ರೈಸ್ ಇರುತ್ತಾ, ಅದ್ರ ಪಾಡಿಗೆ ಅದು ಪ್ರೈಸ್ ಇಳಿಯುತ್ತೆ. ಸೊ ಯಾರು ನಿಯಂತ್ರಣ ಮಾಡಲ್ಲ. ಸೊ ನಿಯಂತ್ರಣ ಯಾರು ಮಾಡಿಲ್ಲಪ್ಪ ಅಂದ್ರೆ ಸಡನ್ಲಿ ಪ್ರೈಸ್ ಹೈಕ್ ಆಗುತ್ತಾ, ಸಡನ್ಲಿ ಪ್ರೈಸ್ ಡೌನ್ ಆಗುತ್ತಂದ್ರೆ ಸೊ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಏನಾಗತ್ತಪ್ಪ ಅಂದ್ರೆ ಲಾಸ್ ಆಗತ್ತೆ, ಹೌದಾ. ಇದಕ್ಕೆ ನಿಯಂತ್ರಣ ಕೊರತೆ ಐತಿ. ಇನ್ನೊಂದು, ಇಂಧನ ತೀವ್ರ ಗಣಿಗಾರಿಕೆಯಿಂದ ಉಂಟಾಗುವ ಪರಿಸರ ಕಾಳಜಿ. ಏನ್ರಿ ಸರ್ ಅದು ಹಿಂಗಂದ್ರೆ, ಈ ಬಿಟ್ ಕಾಯಿನ್ ಮೈನಿಂಗ್ ಮಾಡ್ತಾರ ಅಂತ ಹೇಳಿದ್ದೆ. ಏನ್ ಮಾಡ್ತಾರ ಅಂತ ಹೇಳಿದ್ದೆ? ಮೈನಿಂಗ್ ಮಾಡ್ತಾರ ಅಂತ ಹೇಳಿದ್ದೆ, ಹೌದಾ. ಸೊ ಬಿಟ್ ಕಾಯಿನ್ ಮೈನಿಂಗ್ ಮಾಡಿದ್ರೆ ಸೊ ಅಲ್ಲಿ ಏನಾಗತ್ತೆ ಅಂತ ಹೇಳಿದ್ದೆ, ಲಾರ್ಜ್ ಕ್ವಾಂಟಿಟಿಯಲ್ಲಿ ಎಲೆಕ್ಟ್ರಿಸಿಟಿ ಬೇಕು. ಏನ್ ಬೇಕು? ಎಲೆಕ್ಟ್ರಿಸಿಟಿ ಬೇಕು ತಾನೆ. ಸೊ ಈ ಎಲೆಕ್ಟ್ರಿಸಿಟಿನೂ ಬೇಕಾಗತ್ತಾ, ಪ್ಲಸ್ ಇದರಿಂದ ಏನಾಗತ್ತಪ್ಪ ಅಂದ್ರೆ ಸೊ ಪರಿಸರಕ್ಕೆ ಸಂಬಂಧಪಟ್ಟಂತಹ ಸೊ ಕೆಲವೊಂದು ಪೊಲ್ಯೂಷನ್ ಉಂಟಾಗತ್ತೆ. ಹಾಗೆ ಆಗತ್ತೆ, ಕಂಪಲ್ಸರಿ ಆಗತ್ತೆ. ಸೊ ಹೆವಿ ಹೀಟ್ ಆಗತ್ತಾ, ಹೌದಾ. ಹೆವಿ ಎಲೆಕ್ಟ್ರಿಸಿಟಿ ಬೇಕು, ಮತ್ತೆ ಪರಿಸರ ಕಾಳಜಿಗಳು. ಸೊ ಈ ರೀತಿಯಾಗಿ ಏನಾಗತ್ತಂದ್ರೆ ಸೊ ಇಂಧನ ತೀವ್ರ ಗಣಿಗಾರಿಕೆಯಿಂದ ಉಂಟಾಗೋ ಪರಿಸರ ಕಾಳಜಿ. ನೆಕ್ಸ್ಟ್, ಬಳಕೆದಾರರಿಗೆ ಕಡಿದಾದ ಕಲಿಕೆಯ ರೇಖೆ. ಎಸ್. ಸೊ ಇದು ಟ್ರಾನ್ಸ್ಲೇಟ್ ಮಾಡೋದು ನಂಗೆ ಹೆಚ್ಚು ಕಡಿಮೆ ಆಗೈತಿ, ಇರ್ಲಿ, ಡೋಂಟ್ ವರಿ. ಅಂದ್ರೆ ಸೊ ಬಳಕೆದಾರರ ಪಾಯಿಂಟ್ ಆಫ್ ವ್ಯೂ ನೋಡ್ಬೇಕಾದ್ರೆ ಕಡಿದಾದ ಅಂದ್ರೆ ಕಡಿಮೆ. ಎಸ್. ಸೊ ಕೆಲವೊಂದು ಟೈಮಲ್ಲಿ ಏನಾಗತ್ತಂದ್ರೆ ಪ್ರಾಫಿಟ್ಸ್ ಕಡಿಮೆ ಬರ್ಬೋದು, ಯಾಕಂದ್ರೆ ಪ್ರೈಸ್ ಫ್ಲಕ್ಚುಯೇಷನ್ ಆಗೋದ್ರಿಂದ, ಹೌದಾ. ಸೊ ನೆಕ್ಸ್ಟ್, ವಹಿವಾಟಿನ ಸಹ ಹೆಚ್ಚಾಗಿ ಬದಲಾಯಿಸಲಾಗುವುದಿಲ್ಲ. ವಹಿವಾಟುಗಳನ್ನು ಸಹ ಹೆಚ್ಚಾಗಿ ಬದಲಾಯಿಸಲಾಗುವುದಿಲ್ಲ. ಅಂದ್ರೆ ಈಗ ಹೆಂಗಾಗತ್ತಂದ್ರೆ ಸಿಂಪಲ್,
ಒಂದು ನಿಮ್ಗೆ ಹೇಳ್ಬಿಡ್ತೀನಿ. ಮತ್ತೆ ಇದನ್ನು ತಪ್ಪು ಮಾಡಿದ್ರೆ ನಿಧಿಯ ಶಾಶ್ವತ ನಷ್ಟ. ಈಗ ಏನಾಗತ್ತಂದ್ರೆ, ನೀವು ಯಾರೋ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡಿರ್ತಾರ, ನಿಮ್ಮ ವ್ಯಾಲೆಟ್ ಇರುತ್ತೆ, ಫೋನ್ ಪೇ ವ್ಯಾಲೆಟ್ ಆರ ಯಾವುದೋ ಒಂದು ಫೋನ್ ಪೇ ವ್ಯಾಲೆಟ್. ಈ ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಹಣವನ್ನು ಸೆಂಡ್ ಮಾಡಿರ್ತಾರೆ. ಈಗ ಸೆಂಡ್ ಮಾಡಬೇಕಾದ್ರೆ ಇದು ಬೈ ಚಾನ್ಸ್ ರಾಂಗ್ ಆಗಿ ಬೇರೆ ಒಂದು ಅಕೌಂಟ್ಗೆ ಹೋಗುತ್ತೆ. ಬೇರೊಂದು ಅಕೌಂಟಿಗೆ ಹೋದಾಗ ಸೊ ನೀವೇನ್ ಮಾಡ್ಬೋದು, ಒಂದು ನಿಮ್ಮ ಒಂದು ಬ್ಯಾಂಕ್ ಮ್ಯಾನೇಜರ್ನ ಕನ್ಸರ್ನ್ ಮಾಡ್ಬೋದು. ಯಾರನ್ನ? ಬ್ಯಾಂಕ್ ಮ್ಯಾನೇಜರ್ನ. ಅಥವಾ ನಿಮ್ ಬ್ಯಾಂಕ್ ಮ್ಯಾನೇಜರ್ ಏನಾದ್ರೂ ಈ ಕೆಲಸ ಮಾಡ್ಲಿಲ್ಲಪ್ಪ ಅಂದ್ರೆ ನೀವು ಓಂಬುಡ್ಸ್ಮನ್ ಸ್ಕೀಮಿಂದ RBIಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ತಾನೆ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ವ್ಯಾಲೆಟ್ ಥ್ರೂ ವ್ಯಾಲೆಟ್ ಮಿಸ್ ಆಗಿ ಬೇರೆ ವ್ಯಾಲೆಟ್ಗೆ ಹೋಗೈತಂದ್ರೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಆಗುತ್ತೆ. ಅಂದ್ರೆ ಶಿವನ್ ಪಾದ ಹೋಯ್ತು ಅಂತದು. ಅಂದ್ರೆ ವಾಪಸ್ ಬರೋದಿಲ್ಲ ಅದು ನಿಮಗ. ಯಾರಿಗೆ? ನಿಮಗ್. ಅರ್ಥ ಆಯ್ತಾ? ಸೊ ವ್ಯಾಲೆಟ್ ಥ್ರೂ ವ್ಯಾಲೆಟ್ ಬೇರೊಂದು ವ್ಯಾಲೆಟ್ಗೆ ಹೋದಾಗ ನೀವೇನಾದ್ರೂ ತಪ್ಪು ಮಾಡಿದ್ರೆ ಅದು ಮತ್ತೆ ರಿಕವರಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ RBI ಇಲ್ಲ, ಅಪ್ ಇಲ್ಲ, ಇಲ್ಲ. ಅಂಡರ್ಸ್ಟ್ಯಾಂಡ್? ತಿಳಿತು? ಎಸ್. ಸೊ ಈ ರೀತಿಯಾಗಿ ಏನಾಗತ್ತಪ್ಪ ಅಂದ್ರೆ, ಸೊ ತೀವ್ರ ಗಣಿಗಾರಿಕೆ ಅದು ತಪ್ಪು ಮಾಡಿದರೆ ನಿಧಿಯ ಶಾಶ್ವತ. ಮತ್ತೆ ವಹಿವಾಟನ್ನು ಸಹ ಹೆಚ್ಚಾಗಿ ಬದಲಾಯಿಸಲಾಗುವುದಿಲ್ಲ. ವಹಿವಾಟನ್ನ ಚೇಂಜ್ ಮಾಡೋಕ್ಕಾಗುದಿಲ್ಲ. ಎಸ್. ಮತ್ತೆ ನೀವು ಪಾಸ್ವರ್ಡ್ ಮರ್ತೋದ್ರೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ಪಾಸ್ವರ್ಡ್ನು ಬಹಳ ಲೆಂತ್ ಇರ್ತದ. ಸೊ ಪಾಸ್ವರ್ಡ್ ನೆನ್ಪಿಟ್ಕೋಬೇಕು. ಒನ್ಸ್ ನೀವೇನಾದ್ರೂ ಹ್ಯಾಕ್ ಆಗೈತೆ ಅಂದ್ರೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ಅಲ್ಲಿನೂ ಅಷ್ಟೇ. ಸೊ ಈ ರೀತಿಯಾಗಿ ಕ್ರಿಪ್ಟೋ. ಇನ್ನೊಂದು ಮೇನ್ ಥಿಂಗ್ ಏನಪ್ಪಾ ಅಂದ್ರೆ, ಸರ್ಕಾರಕ್ಕೆ ಟ್ಯಾಕ್ಸ್ ಬರುವುದಿಲ್ಲ. ನಮ್ಮ ಭಾರತದಲ್ಲಿ ಸರ್ಕಾರಕ್ಕೆ ಏನ್ ಬರೋದಿಲ್ಲ, ಟ್ಯಾಕ್ಸ್ ಬರುವುದಿಲ್ಲ. ಟ್ಯಾಕ್ಸ್ ನ ತಪ್ಪಿಸ್ಕೋತಾರೆ. ಸೊ ಸರ್ಕಾರಕ್ಕೆ ಇದು ಲಾಸ್. ಹೌದು ತಾನೆ? ಅದಕ್ಕಾಗಿ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ಇದನ್ನ ಬ್ಯಾನ್ ಮಾಡೈತೆ. ಎಸ್. ಇನ್ನೊಂದು, ಈ ಒಂದು ಬಿಟ್ ಕಾಯಿನ್ ನ ಪಿತಾಮಹ ಯಾರಪ್ಪ ಅಂದ್ರೆ ಸಾತೋಸಿ. ಯಾವ ಸಿ? ಸಾತೋಸಿ ನಾಕೋಮೋಟೋ ಅಂತ ಕರಿತೀವಿ. ಈ ಸಾತೋಸಿ ನಾಕೋಮೋಟೋ ಏನ್ ಮಾಡ್ತಾನಪ್ಪ ಅಂದ್ರೆ ಬಿಟ್ ಕಾಯಿನ್ ರಿಲೀಸ್ ಮಾಡ್ತಾನೆ. ಇಂಪಾರ್ಟೆಂಟ್. ಸೊ ಸಾತೋಸಿ ನಾಕೋಮೋಟೋ ಅಂತೇಳಿ. ಎಸ್. ಸೊ ಇದು ನಿಮ್ಮ ಒಂದು ಡಿಸ್ಅಡ್ವಾಂಟೇಜ್. ಸೊ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ ಯಾವ ರೀತಿ ಇರ್ತದೆ? ಜಸ್ಟ್ ಅ ಮಿನಿಟ್. ಹಾಗಾದ್ರೆ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿ. ಎಸ್. ಸೊ ಭಾರತದಲ್ಲಿ 5-6 ವರ್ಷಗಳಿಂದ ಕ್ರಿಪ್ಟೋ ಕರೆನ್ಸಿಯ ಚಲಾವಣೆಯಲ್ಲಿದೆ. ಹೌದು, ಚಲಾವಣೆಯಲ್ಲಿದೆ. ಸೊ 2017ರಲ್ಲಿ ಏನಾಗುತ್ತಪ್ಪ ಅಂದ್ರೆ ಫೆಬ್ರವರಿಯಲ್ಲಿ ಕ್ರಿಪ್ಟೋ ಕರೆನ್ಸಿ ಕಾನೂನುಬದ್ಧವಾಗಿಲ್ಲ ಎಂದು RBI ಎಚ್ಚರಿಕೆ ನೀಡಿತು. ಯಾಕಂದ್ರೆ ಸೊ ಇದನ್ನ ಕಂಟ್ರೋಲ್ ಮಾಡೋರೆ ಯಾರೆಲ್ಲ ಬಂದ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಲಾಸ್ ಆದ್ರೆ ಇನ್ನೊಂದು ನಮ್ಮ ಆರ್ಥಿಕತೆಗೆ ಪೆಟ್ಟು ಹೊಡಿತದೆ. ಇದು ಅಷ್ಟು ಸಿಂಪಲ್ ಇಲ್ಲ ಬಿಟ್ ಕಾಯಿನ್. ಹೌದಾ? ನೀವೇನೋ ಹೋಗಿ ಹೂಡಿಕೆ ಮಾಡ್ತೀರಿ, ನಾಳೆ ಲಾಸ್ ಆಯ್ತು ಅಂದ್ರೆ ಯಾರಿಗೆ ಲಾಸ್? ಅದು ನಿಮಗೆ ಲಾಸ್. ಹೌದು ತಾನೆ? ಹೌದಾ? ಎಸ್. ಸೊ ಈ ರೀತಿಯಾಗಿ ಸೊ ಎಚ್ಚರಿಕೆ ನೀಡಿತು. 2018ರಲ್ಲಿ ಬೆಂಗಳೂರಲ್ಲಿ ವ್ಯಕ್ತಿಯೊಬ್ಬರು ಬಿಟ್ ಕಾಯಿನ್ ATM ಘಟಕವನ್ನು ಆರಂಭಿಸ್ತಾರೆ. ಬಿಟ್ ಕಾಯಿನ್ ATM ಬೆಂಗಳೂರಲ್ಲಿ ಐತ್ ನೋಡ್ರಿ. ಎಷ್ಟ್ರಾಗ? 2018ರಾಗ. ಸೊ ಆದರೆ ಅದು 3 ದಿನಗಳಲ್ಲಿ ATM ಘಟಕವನ್ನು ಮುಚ್ಚಿಸಲಾಯಿತು. ಯಾರು? RBIನ ಮುಚ್ಚಿಸ್ತದ. ಸೊ RBI ಮುಚ್ಚಿಸ್ತಂತೇಳಿ ನಮ್ಮೂರು ಏನ್ ಮಾಡ್ತಾರಪ್ಪ ಅಂದ್ರೆ ಸಿಟ್ಟಿಗೆ ಹೇಳಿದ್ರು. ಸಿಟ್ಟಿಗೆ ಎದ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ 2018ರಲ್ಲಿ RBI ಎಲ್ಲಾ ಸ್ವರೂಪದ ಕ್ರಿಪ್ಟೋ ಕರೆನ್ಸಿ ವ್ಯವಹಾರಗಳನ್ನು ನಡೆಸದಂತೆ ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸೂಚನೆ ನೀಡುವ ಮೂಲಕ ಕ್ರಿಪ್ಟೋ ಕರೆನ್ಸಿಯನ್ನ ಭಾರತದಲ್ಲಿ 2018ರಲ್ಲಿ ನಿಷೇಧ ಮಾಡಲಾಯಿತು. ಏನ್ ಮಾಡಿದ್ರು? ನಿಷೇಧ ಮಾಡಿದ್ರು. ಸೊ ATM ಘಟಕನ ಮುಚ್ಚಿಸಿದ್ರು. ಹೌದಾ? ಇಟ್ ಈಸ್ ಇಲ್ಲಿಗಲ್ ಇನ್ ಇಂಡಿಯಾ ಅಂದ್ರು. ಯಾರಂದ್ರು? RBI ಅಂತು. ಎಸ್. ಸೊ ನೆಕ್ಸ್ಟ್. ಸೊ 2018ರಲ್ಲಿ ಕ್ರಿಪ್ಟೋ ಕರೆನ್ಸಿಯ ಸಾಧಕ ಬಾಧಕಗಳ ಬಗ್ಗೆ ವರದಿ ನೀಡಲು ಕೇಂದ್ರ ಸರ್ಕಾರವು ತಜ್ಞರ ಸಮಿತಿಯನ್ನ ನೇಮಿಸಿತು. ಎಷ್ಟರಲ್ಲಿ? 2018ರಲ್ಲಿ. ಆ ಸಮಿತಿ ಯಾವ್ದಂತೇಳಿ ಮುಂದೆ ಸಪರೇಟ್ ಸ್ಲೈಡ್ ಇದಾವೆ, ಅಲ್ಲಿ ನೋಡೋಣಂತೆ. ಡೋಂಟ್ ವರಿ. 2019ರಲ್ಲಿ ವರದಿ ನೀಡಿತು. ಯಾವುದು? ಇವುಗಳು. ಈ ವರದಿ ಆಧಾರದ ಮೇಲೆ ಕ್ರಿಪ್ಟೋ ಕರೆನ್ಸಿಯನ್ನ ನಿಷೇಧಿಸಿ ಅಂತ ಹೇಳಿತು. ಏನ್ ಮಾಡದಂತ ಹೇಳ್ತು? ನಿಷೇಧ ಮಾಡ್ದ. ಆ ಒಂದು ಕಮಿಟೀಸ್ ಯಾವ ಅಂತ ನೋಡ್ತಾ ಹೋಗೋಣ. ಎಸ್. ಫಸ್ಟ್ ಒನ್, ದಿನೇಶ್ ಶರ್ಮಾ ಕಮಿಟಿ. ಇಂಪಾರ್ಟೆಂಟ್. ಎಸ್. ಸೊ ದಿನೇಶ್ ಶರ್ಮಾ ಸಮಿತಿ ಇವರೇ ನೋಡ್ರಿ, ದಿನೇಶ್ ಶರ್ಮಾ ಅವರು. ಎಸ್. ಸೊ ದಿನೇಶ್ ಶರ್ಮಾ ಅವರು ಆರ್ಥಿಕ ವಿದ್ಯಮಾನ ಇಲಾಖೆಯ ವಿಶೇಷ ಕಾರ್ಯದರ್ಶಿಯಾಗಿದ್ದು, ಕೇಂದ್ರ ಸರ್ಕಾರವು 2017ರಲ್ಲಿ ನೇಮಿಸಿದ ನೈಜ ನಾಣ್ಯಗಳ ಅಂದ್ರೆ ವರ್ಚುವಲ್ ಕರೆನ್ಸಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ವರ್ಚುವಲ್ ಕರೆನ್ಸಿ. ಎಸ್. ಈ ಒಂದು ವರ್ಚುವಲ್ ಮೀನ್ಸ್ ಡಿಜಿಟಲ್. ಎಸ್. ಸೊ ಈ ಒಂದು 2017ರಲ್ಲಿ ನೇಮಿಸಿದ ನೈಜ
ನಾಣ್ಯಗಳ ಪರೀಕ್ಷಾ ಚೌಕಟ್ಟು ಅಂತರ್ ಶಿಶು ಸಮಿತಿಯ ಅಧ್ಯಕ್ಷರಾಗಿದೆ. ಎಸ್, ವರ್ಚುವಲ್ ಏನು ಕರೆನ್ಸಿ ಬಗ್ಗೆ ನೇಮಿಸಿದ ಸಮಿತಿ ಯಾವ್ದಂತ ನಿಮಗೆ ಕ್ವಶನ್ ಕೇಳಿದ್ರೆ ದಿನೇಶ್ ಶರ್ಮಾ ಸಮಿತಿ. ಯಾವ ಸಮಿತಿ? ದಿನೇಶ್ ಶರ್ಮಾ ಸಮಿತಿ ಅಂತ ಕರಿತಾ ಹೋಗ್ತೀವಿ. ಸೊ ನೈಜ ನಾಣ್ಯ, ಯಾವ ನಾಣ್ಯ? ನೈಜ ನಾಣ್ಯ. ಇದು ಡಿಜಿಟಲ್, ಇದನ್ನು ಡಿಜಿಟಲ್ ಅಥವಾ ಕ್ರಿಪ್ಟೋ ಕರೆನ್ಸಿ, ಕೀಮೋ ಕರೆನ್ಸಿ ಅಂತ ಐತಿ ಬಡ್ರ, ಕ್ರಿಪ್ಟೋ ಕರೆನ್ಸಿ ಎಂದು ಕರೆಯುತ್ತಾರೆ. ವರ್ಚುವಲ್ ಕರೆನ್ಸಿ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಜಿಟಲ್ ಕರೆನ್ಸಿ ಆರ್ ಕ್ರಿಪ್ಟೋ ಕರೆನ್ಸಿ. ಎಸ್, ಸೊ ಇದು ಒಂದು ಕೇಂದ್ರೀಯ ಬ್ಯಾಂಕು ಅಥವಾ ಸಾರ್ವಜನಿಕ ಪ್ರಾಧಿಕಾರಗಳ ವಿತರಿಸುವ ಅನಿಯಂತ್ರಿತ ವಿಧದ ಡಿಜಿಟಲ್ ಕರೆನ್ಸಿ ಆಗಿದೆ. ಅಂದ್ರೆ ಇದನ್ನ ಕೇಂದ್ರೀಯ ಬ್ಯಾಂಕ್ ಆಯಿತು, ಸಾರ್ವಜನಿಕ ಪ್ರಾಧಿಕಾರ ವಿತರಿಸುವ ಅನಿಯಂತ್ರಿತ ವಿಧದ ಡಿಜಿಟಲ್ ಕರೆನ್ಸಿ ಆಗಿದೆ. ಇದನ್ನು ಎಲೆಕ್ಟ್ರಾನಿಕ್ ಮೂಲಕ ವರ್ಗಾವಣೆ ಮಾಡುವ, ಸಂಗ್ರಹಿಸುವ, ವ್ಯಾಪಾರ ಮಾಡಲು ಸಾಧ್ಯವಾಗುತ್ತದೆ. ವರ್ಚುವಲ್ ಕರೆನ್ಸಿ. ಎಸ್, ನೆಕ್ಸ್ಟ್ ಇನ್ನೊಬ್ಬರು ಸಮಿತಿ ಬರ್ತದ, ಸುಭಾಷ್ ಚಂದ್ರ ಗರ್ಗ್ ಸಮಿತಿ ಅಂತ. ಇದನ್ನ PSI ಅಲ್ಲಿ ಕೇಳಿದಾನೆ ಆಲ್ರೆಡಿ ಎಕ್ಸಾಮ್ ಅಲ್ಲಿ. ಎಸ್, ಸೊ ಈ ಒಂದು ಸುಭಾಷ್ ಚಂದ್ರ ಗರ್ಗ್ ಸಮಿತಿ 2019ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಹಣಕಾಸು ಕಾರ್ಯದರ್ಶಿ. ಎಸ್, ಹಣಕಾಸು ಕಾರ್ಯದರ್ಶಿ ಅಂದ್ರೆ ಫಿನಾನ್ಸ್ ಸೆಕ್ರೆಟರಿ. ಫಿನಾನ್ಸ್ ಸೆಕ್ರೆಟರಿ ಯಾರ ಕೆಳಗೆ ಬರ್ತಾರಪ್ಪ ಅಂದ್ರೆ ಫಿನಾನ್ಸ್ ಮಿನಿಸ್ಟರ್. ಅಂದ್ರೆ ಫಿನಾನ್ಸ್ ಮಿನಿಸ್ಟರ್ ಯಾರದಾರಲ್ಲ ಅವ್ರ ಕೆಳಗಡೆ ಫಿನಾನ್ಸ್ ಸೆಕ್ರೆಟರಿ ಬರ್ತಾರೆ. ಇವರೇ ₹1 ಸಿಗ್ನೇಚರ್ ಮೇಲೆ, ₹1 ನೋಟಿನ ಮೇಲೆ ಸಿಗ್ನೇಚರ್ ಮಾಡೋರು. ಎಸ್, ಸೊ ಸುಭಾಷ್ ಚಂದ್ರ ಗರ್ಗ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವರೊಂದು ಫಿನಾನ್ಸ್ ಸೆಕ್ರೆಟರಿ ಆಗಿದ್ರು. ಸೊ ಇವರು ಅಷ್ಟೇ ವರ್ಚುವಲ್ ಕರೆನ್ಸಿಗಳ ಬಗ್ಗೆ ಅಂತರ ಸಚಿವಾಲಯ ಸಮಿತಿ ಸರ್ಕಾರಕ್ಕೆ ತನ್ನ ವರದಿಯನ್ನು ಸಲ್ಲಿಸಿತು. ಸೊ ಈ ಸಮಿತಿ ಏನ್ ಮಾಡುತ್ತಪ್ಪ ಅಂದ್ರೆ ಕ್ರಿಪ್ಟೋ ಕರೆನ್ಸಿ ನಿಷೇಧ, ಅಧಿಕೃತ ಡಿಜಿಟಲ್ ಕರೆನ್ಸಿ ನಿಯಂತ್ರಣ ಮಸೂದೆ 2019ರಲ್ಲಿ ಪ್ರಸ್ತಾಪಿಸಲಾಯಿತು. ಎರಡು ಮಾಡ್ತಾ ಹೋಗ್ತಾರೆ. ಒಂದೇನಪ್ಪಾ ಅಂದ್ರೆ ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ನಿಷೇಧ ಮಾಡಬೇಕು. ಏನ್ ಮಾಡಬೇಕು? ಭಾರತದಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ನಿಷೇಧ ಮಾಡಬೇಕು. ಪ್ಲಸ್ ಅಧಿಕೃತ ಡಿಜಿಟಲ್ ಕರೆನ್ಸಿ ನಿಯಂತ್ರಣ ಮಸೂದೆಯನ್ನ 2019ರಲ್ಲಿ ಪ್ರಸ್ತಾಪಿಸಲಾಯಿತು. ಹಾಗಾದ್ರೆ ಈ ಒಂದು ಮಸೂದೆಯಲ್ಲಿ ಇವರ ಪ್ರಮುಖ ಶಿಫಾರಸುಗಳೇನೇನಿದ್ವು? ಹೌದಾ? ಸೊ ಎಲ್ಲಾ ರೀತಿಯ ಖಾಸಗಿ ಕ್ರಿಪ್ಟೋ ಕರೆನ್ಸಿಗಳ ಮೇಲೆ ನಿಷೇಧ. ಅಂದ್ರೆ ಇಷ್ಟೊತ್ತೇನು ನಾವು ಕ್ರಿಪ್ಟೋ ಕರೆನ್ಸಿಗಳು ನೋಡಿದ್ವಿ ತಾನೆ. ಸೊ ಬಿಟ್ ಕಾಯಿನ್ ಆಗಿರ್ಲಿ, ಡಾಗಿ ಕಾಯಿನ್ ಆಗಿರ್ಲಿ, ಲಿಬ್ರಾ ಆಗಿರ್ಲಿ, ಹೌದಾ, ಲೈಟಿ ಕಾಯಿನ್ ಆಗಿರ್ಲಿ. ಎಸ್, ಸೊ ಇವೆಲ್ಲಾ ಕಾಯಿನ್ಸ್ ಗಳನ್ನ ನಿಷೇಧ ಮಾಡೋದು. ಸೊ ಅವುಗಳಲ್ಲಿ ವ್ಯವಹರಿಸುವ ಯಾರಿಗಾದರೂ 25 ಕೋಟಿಗಳವರೆಗೆ ಏನ್ ಮಾಡಬಹುದು? ದಂಡವನ್ನ ವಿಧಿಸಬಹುದು. ಎಸ್, ಜಸ್ಟ್ ಮಿನಿಟ್, ಕ್ಲಾಸಲ್ಲೇ ಇದ್ದೀನಿ ಬಾ. ಎಸ್, ಸೊ ಅವುಗಳಲ್ಲಿ ವ್ಯವಹರಿಸುವ ಯಾರಿಗಾದರೂ 25 ಕೋಟಿವರೆಗೆ ದಂಡ ವಿಧಿಸ್ತಾರೆ. ಎಸ್, 25 ಕೋಟಿವರೆಗೆ ಏನ್ ಮಾಡಬಹುದು? ದಂಡ ವಿಧಿಸಬಹುದು. ಮತ್ತು 10 ವರ್ಷಗಳವರೆಗೆ, ಎಷ್ಟು ವರ್ಷಗಳವರೆಗೆ? 10 ವರ್ಷಗಳವರೆಗೆ ಜೈಲು ಶಿಕ್ಷೆ. ನೋಡ್ರಪ್ಪ, 25 ಕೋಟಿ ದಂಡ ಮತ್ತೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಿ. ಯಾರು ಹೇಳ್ತಾರೆ? ಸುಭಾಷ್ ಚಂದ್ರ ಗರ್ಗ್ ಸಮಿತಿ. ಇವರೇ ನೋಡ್ರಿ, ಸುಭಾಷ್ ಚಂದ್ರ ಗರ್ಗ್. ಎಸ್, ಇದರ್ಥನೆ. ಎಸ್, ಇವರೇ. ಎಸ್, ನೆಕ್ಸ್ಟ್ RBI ಮತ್ತು ಸರ್ಕಾರವು ದೇಶದಲ್ಲಿ ಅಧಿಕೃತ ಡಿಜಿಟಲ್ ಕರೆನ್ಸಿ ಪರಿಚಯಿಸುವ ಬಗ್ಗೆ ಪರಿಶೀಲನೆ ನಡೆಸ್ರಿ. ಅಂದ್ರೆ ಸೊ ಇದು ನಮ್ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಇವರಿಗೂ ಗೊತ್ತಾಗ್ಯದ, ನಮ್ ಜನ ನೀವು ಬಳಸಬೇಡ್ರಿ, ಅದನ್ನ ನಿಷೇಧ ಮಾಡಿದ್ರು ಬ್ಲಾಕ್ ಅಲ್ಲಿ ಏನ್ ಮಾಡ್ತಾರೆ? ಬಳಸ್ತಾರೆ. ಬಟ್ ಇದಕ್ಕೆ ಸೊಲ್ಯೂಷನ್ ಇದಲ್ಲ. ಅದನ್ನ ನಿಷೇಧ ಮಾಡಿದ್ರೆ ಅದನ್ನ ಬಳಕೆ ಮಾಡಲ್ಲ ಅನ್ನೋದಲ್ಲ, ಅದಕ್ಕೆ ಪರ್ಯಾಯವಾಗಿ ಸಬ್ಸ್ಟಿಟ್ಯೂಟ್ ಆಗಿ ಬೇರೊಂದು ಕರೆನ್ಸಿನ ನೀವು ಜಾರಿ ತಂದ್ರೆ ಏನ್ ಮಾಡ್ತಾರೆ? ಜನನೇ ಇದನ್ನ ಬಿಡ್ತಾರೆ, ಇದನ್ನ ಹಿಡ್ಕೋತಾರೆ. ಸೊ ಆ ಒಂದು ಬೇಸ್ ಮೇಲೆ ಈ ಒಂದು ಕಮಿಟಿ ಶಿಫಾರಸ್ ಮಾಡಿತು. ಸೊ RBI ಭಾಗವಹಿಸುವಿಕೆಯೊಂದಿಗೆ ಆರ್ಥಿಕ ವ್ಯವಹಾರಗಳ ಇಲಾಖೆಯಿಂದ ನಿರ್ದಿಷ್ಟ ಗುಂಪನ್ನು ಸ್ಥಾಪಿಸಿ. ಎಸ್, ಸೊ ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರೆ ತನ್ನ ಶಿಫಾರಸ್ಸುಗಳನ್ನ ಕೊಡ್ತಾ ಹೋಗ್ತಾರೆ. ಯಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಗರ್ಗ್ ಅವರು ಮತ್ತೆ ಒಂದು ದಿನೇಶ್ ಶರ್ಮಾ ಸಮಿತಿಯವರು. ಎಸ್, ಇಷ್ಟೊತ್ತು ನೋಡಿದ್ವಿ, ಹೌದಾ? ಈಗ 2019ರಲ್ಲಿ ತನ್ನ ವರದಿ ನೀಡಿತು. ಈ ಒಂದು ವರದಿ ಆಧಾರದ ಮೇಲೆ ಕ್ರಿಪ್ಟೋ ಕರೆನ್ಸಿ ನಿಷೇಧ ಮಾಡಿದ್ರು. ಸೊ 2 ವರದಿಗಳು, ಒಂದು ದಿನೇಶ್ ಶರ್ಮಾ ಸಮಿತಿ ಮತ್ತು ಇನ್ನೊಂದು ಸೊ ನಿಮ್ಮ ಒಂದು ಸುಭಾಷ್ ಚಂದ್ರ ಗರ್ಗ್ ಸಮಿತಿ. ಸೊ ಭಾರತದ್ದೇ ತನ್ನದೇ ಆದ ಕ್ರಿಪ್ಟೋ ಕರೆನ್ಸಿಯನ್ನು ಪರಿಚಯಿಸಲು ಸರ್ಕಾರ ಸಿದ್ಧತೆ ನಡೆಸಿತು. ಆದರೆ ಲಾಕ್ಡೌನ್ ಕಾರಣ ಇದು ಸಾಧ್ಯವಾಗಲಿಲ್ಲ. ಸೊ ಕರೋನಾ ಬಂತು ತಾನೆ 2019ನಲ್ಲಿ. ಸೊ ಅದಕ್ಕಾಗಿ ಸೊ ಆ ಟೈಮಲ್ಲಿ ಸೊ ಕರೋನಾ ಬರೋ ಕಾರಣ ಸ್ವಲ್ಪ ವೆಯ್ಟ್ ಮಾಡಿಬಿಟ್ಟು ಸೊ RBI ಕ್ರಿಪ್ಟೋ ಕರೆನ್ಸಿಯನ್ನು ನಿಷೇಧ ಮಾಡಿ ಪ್ರಶ್ನಿಸಿ ಕೆಲವರು ಸುಪ್ರೀಂ ಕೋರ್ಟ್ ಮೆಟ್ಟಲು ಏರಿದಾರೋ. ನಮ್ಮ ಜನ ಹಿಂಗೆ ಏನ್ ಮಾಡಕ್ ಬರೋದಿಲ್ಲ, ಅದು ಕೆಟ್ಟದಪ್ಪ ಅಂದ್ರೆ ತಡ್ರಿ ಸರ್ ತಿಂದು ನೋಡ್ದಂತವ್ ಹಂಗ ಏನ್ ಮಾಡಕ್ ಬರೋದಿಲ್ಲ. ಸೊ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲೆ ಏರಿದ್ರು. ಎಸ್, ಸೊ ಅದು ಒಳ್ಳೇದಲ್ಲಪ್ಪ, ಅದು ಒಳ್ಳೇದಲ್ಲ ಅಂದ್ರೂ ಇಲ್ಲ ನಾನು ಅದನ್ನೇ ಮಾಡ್ತಾನ ಅನ್ನೋರು ನಮ್ ಜನ ಏನ್ ಮಾಡಕ್ ಬರೋದಿಲ್ಲ, ಜನ ಇರೋದಷ್ಟೇ. ಎಸ್, ಸೊ ಸುಪ್ರೀಂ ಕೋರ್ಟ್ ಮೆಟ್ಲೆ ಏರಿದ್ರ 2020ರಲ್ಲಿ ಏನ್ ಮಾಡ್ತಾರೆ? ಕ್ರಿಪ್ಟೋ ಕರೆನ್ಸಿ ಮೇಲೆ ವಿಧಿಸಿದ ನಿರ್ಬಂಧವನ್ನ ತೆರವುಗೊಳಿಸಿತು. ಮತ್ತೆ 2021ರಲ್ಲಿ ಏನ್ ಮಾಡ್ತಾರೆ? ಕ್ರಿಪ್ಟೋ ಕರೆನ್ಸಿ ವಿಷಯದ ಬಗ್ಗೆ ಸೂಕ್ತ ಶಿಫಾರಸು ಮಾಡಲು ಅಂತರ್ ಸಚಿವಾಲಯ ಮಟ್ಟದಲ್ಲಿ ಉನ್ನತ ಸಮಿತಿಯನ್ನ ಜಯಂತ್ ಸಿನ್ಹಾ ನೇತೃತ್ವದಲ್ಲಿ ನೇಮಿಸಲಾಯಿತು. ಇನ್ನೊಂದು ಸಮಿತಿ, ಟೋಟಲ್ 3 ಸಮಿತಿ: ದಿನೇಶ್ ಶರ್ಮಾ,
ಸುಭಾಷ್ ಚಂದ್ರ ಗರ್ಗ್, ಜಯಂತ್ ಸಿನ್ಹಾ. 3 ಸಮಿತಿ ನೆನಪಿರಲಿ. ಜಯಂತ್ ಸಿನ್ಹಾ ನೇತೃತ್ವದಲ್ಲಿ ಈ ಸಮಿತಿ ಕ್ರಿಪ್ಟೋ ಕರೆನ್ಸಿಯನ್ನ ನ್ಯಾಯಸಮ್ಮತವಾದದ್ದಲ್ಲ, ಅದನ್ನು ನಿಯಂತ್ರಿಸಬೇಕೆಂದು ಅಭಿಪ್ರಾಯಪಟ್ಟಿತು. ಸೊ ಯಾರೇ ಸಮಿತಿ ಹೇಳಿದ್ರು ಇದನ್ನೇ ಹೇಳಿದ್ರು, ಒಟ್ಟು ನಮ್ಮ ಆರ್ಥಿಕತೆಗೆ ಒಳ್ಳೇದಲ್ಲ, ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ಗೆ ಒಳ್ಳೇದಲ್ಲ. ಎಸ್, ಸೊ ನಮ್ಮ ದೇಶಕ್ಕೆ ಒಳ್ಳೇದಲ್ಲ. ಎಸ್, 2022-23 ಮುಂಗಡ ಪತ್ರದಲ್ಲಿ ವರ್ಚುವಲ್ ಕರೆನ್ಸಿ ಅಥವಾ ಕ್ರಿಪ್ಟೋ ಕರೆನ್ಸಿ ವರ್ಗಾವಣೆ ಮೇಲೆ 30% ತೆರಿಗೆ ವಿಧಿಸಲಾಯಿತು. ಅಂದ್ರೆ ಯಾಕೆ ವಿಧಿಸ್ತಾರಪ್ಪ ಅಂದ್ರೆ ಇಲ್ಲಿ CBDC ಅಂತ ಜಾರಿಗೆ ತರ್ತಾರೆ. ಯಾವುದು? ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತೇಳಿ. ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಥವಾ RBI ತನ್ನದೇ ಆದ ಡಿಜಿಟಲ್ ಕರೆನ್ಸಿಯನ್ನ ಏನ್ ಮಾಡ್ತಾರೆ, ಸೊ ಇಶ್ಯೂ ಮಾಡ್ತಾ ಹೋಗ್ತಾರೆ. ಈ ಒಂದು ಡಿಜಿಟಲ್ ಕರೆನ್ಸಿಗೆ ಅಪ್ ಇರ್ತಾನ ಅಮ್ ಇರ್ತಾನ ಎಲ್ಲರೂ ಇರ್ತಾರೆ. ಸೊ ಇದ್ರ ಮೇಲೆ 30% ಟ್ಯಾಕ್ಸ್ ಅನ್ನ ಹಾಕ್ತಾ ಹೋಗ್ತಾರೆ. ಎಸ್, ಅದನ್ನ ನೋಡ್ತಾ ಹೋಗೋಣ. ದಿನೇಶ್ ಶರ್ಮಾ ಆಯ್ತು, ಎಸ್ ಡನ್. ಸುಭಾಷ್ ಚಂದ್ರ ಗರ್ಗ್, ಎಸ್ ಇಲ್ಲಿದೆ ನೋಡ್ರಪ್ಪ ನಿಮ್ಮ ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಯಾವ ಕರೆನ್ಸಿ? ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಕರೀತೀವಿ. CBDC ಲೈಕ್ ನೋಡ್ರಪ್ಪ, CBDC ಕರೆನ್ಸಿ. ಎಸ್, ಇದೆ CBDC ಕರೆನ್ಸಿ, ದ ಫ್ಯೂಚರ್ ಆಫ್ ಇಂಡಿಯನ್ ಬ್ಯಾಂಕಿಂಗ್, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಎಸ್, ಸೊ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಮ್ಮ, ಯಾಮ್ಮ? ನಿರ್ಮಲಮ್ಮ ಅವರು. ಎಸ್, ಸೊ 2022-23 ಸಾಲಿನ ಬಜೆಟ್ ನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕು ತನ್ನದೇ ಆದ ಡಿಜಿಟಲ್ ಕರೆನ್ಸಿಯನ್ನ ಜಾರಿಗೆ ತರಲಾಗುತ್ತದೆ ಎಂದು ಘೋಷಿಸಲಾಯಿತು. ಯಾವುದು? ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಯಾವ ಕರೆನ್ಸಿ? ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಸೊ ಇದನ್ನ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ರುಪಿ, ನೆನಪಿರಲಿ ಡಿಜಿಟಲ್ ರುಪಿ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಇ ರುಪಿ ಅಂತ ಬರುತ್ತಾ, ಅದೇ ಬೇರೆ ಇದೇ ಬೇರೆ, ನೆನಪಿರಲಿ. ಇ ರುಪಿ ಬೇರೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿನೇ ಬೇರೆ. ಇ ರುಪಿ ಅಂದ್ರೆ ನಿಮ್ಮ ನಾರ್ಮಲ್ ಕರೆನ್ಸಿ ಇರುತ್ತಲ್ಲ, ಅದನ್ನ ಡಿಜಿಟಲ್ ಫಾರ್ಮ್ ಅಲ್ಲಿ ಇರೋದೇ ಇ ರುಪಿ, ಎಲೆಕ್ಟ್ರಾನಿಕ್ ರುಪಿ ಅಂತ ಕರಿತೀವಿ. ಯಾವ ರುಪಿ? ಈಗ ಐತಲ್ಲ, ಸೊ ಇದು 100 ರೂಪೀಸ್ ಇದೆ, ಹೌದಾ? ಜಸ್ಟ್ ಮೇಲೆ ಮತ್ತೆ ಕೊಡ್ರಿ ಸರ್ ಅಂತ ಕೇಳ್ಕೊಂಡ್ರಿ. ಎಸ್, ಸೊ ಇದನ್ನ ಸೊ ಎಲೆಕ್ಟ್ರಾನಿಕ್ ರೂಪದಲ್ಲಿದ್ರೆ ಇ ರುಪಿ. ಯಾವ ರುಪಿ? ಇ ರುಪಿ. ಎಸ್, ಡಿಜಿಟಲ್ ರುಪಿ ಅಥವಾ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದ್ರೆ ಬಿಟ್ ಕಾಯಿನ್ ರೂಪದಲ್ಲಿರೋದು. ಎಸ್, ಬಿಟ್ ಕಾಯಿನ್ಗೆ ಪರ್ಯಾಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಇದನ್ನ ಜಾರಿಗೆ ತರ್ತಾರೆ. ಮತ್ತೆ ಅದು ಬೇರೆ ಇದೆ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಎಸ್, ಸೊ RBI ಕ್ರಿಪ್ಟೋ ಕರೆನ್ಸಿ ಆಗಿದ್ದು, RBI ನ ಕ್ರಿಪ್ಟೋ ಕರೆನ್ಸಿ ಆಗಿದ್ದು, RBI ಅಧಿಕೃತ ಕರೆನ್ಸಿ ಆಗಿದೆ. CBDC ಅಂತಕ್ಕಂಥದ್ದು ಕಂಟ್ರೋಲ್ ಮಾಡೋರು ಯಾರಪ್ಪ ಅಂದ್ರೆ RBI ಕಂಟ್ರೋಲ್ ಮಾಡುತ್ತಾ. RBI ನ ಅಧಿಕೃತ ಕರೆನ್ಸಿ ಇದು. ಎಸ್, ಸೊ ಇದಕ್ಕೆ ಅಪ್ಪದನ ಅಮ್ಮದನ. ಸೊ ಇದು ಏನ್ ಮಾಡುತ್ತಪ್ಪ, ಅದಕ್ಕೆ ಏನ್ ಡಿಫರೆನ್ಸ್ ಅಂದ್ರೆ ಅಲ್ಲಿ ಪ್ರೈವೇಟ್ ಮೆಂಬರ್ಸ್ ಕಂಟ್ರೋಲ್ ಮಾಡ್ತಾರೆ, ಇಲ್ಲಿ RBI ಕಂಟ್ರೋಲ್ ಮಾಡುತ್ತೆ. ಎಸ್, ಸೊ ಅದು ಬ್ಲಾಕ್ ಚೈನ್ ಟೆಕ್ನಾಲಜಿನೇ, ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ. ಇದನ್ನು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಸ್ಕೊಂಡು ಏನ್ ಮಾಡ್ತಾ ಇದ್ರೆ, ಸೊ ರನ್ ಮಾಡ್ತಾ ಇದ್ರೆ. ಸೊ ಇದು ವಿನಿಮಯ ಮಾಧ್ಯಮ, ಮೌಲ್ಯ ಸಂಗ್ರಹ ಸಾಧನ ಮತ್ತು ಮುಂದೂಡಲ್ಪಟ್ಟ ಪಾವತಿಗಳ ಸಾಧನವಾಗಿ ಬಳಸಲಾಗುತ್ತದೆ. RBI ಪ್ರಕಾರ ಡಿಜಿಟಲ್ ಕರೆನ್ಸಿಯು ಸಾಮಾನ್ಯ ಕರೆನ್ಸಿಯಂತೆ ಕಾನೂನಿನ ಚೌಕಟ್ಟನ್ನ ಹೊಂದಿರುತ್ತದೆಂದು ತಿಳಿಸಿದೆ. ನಾರ್ಮಲ್ ಕರೆನ್ಸಿ ಅಂದ್ರೆ ಇದೆ, ಇದನ್ನ ಲೀಗಲ್ ಟೆಂಡರ್ ಅಂತ ಕರೆಸ್ತೀವಿ, ಹೌದು ತಾನೆ? ಲೀಗಲ್ ಟೆಂಡರ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಸೊ ಇಲ್ಲಿ ನಿಮ್ಮ RBI ಗವರ್ನರ್ ಏನ್ ಮಾಡಿದಾನೆ, ಐ ಪ್ರಾಮಿಸ್ ಟು ಬಿಯರಸ್ ಟು ಪೇ ದ ಸಮ್ ಆಫ್ ರುಪೀಸ್ ಅಂತ ಐತಿ. ಅಂದ್ರೆ ಕಾನೂನಿನ ಮೂಲಕ ದೃಢೀಕರಿಸಲ್ಪಟ್ಟ ಹಣವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಲೀಗಲ್ ಟೆಂಡರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೀಗಲ್ ಟೆಂಡರ್. ಅದು ಲೀಗಲ್ ಟೆಂಡರ್ ಅಲ್ಲ, ಯಾವುದು? ಬಿಟ್ ಕಾಯಿನ್. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆನಾ? ಎಸ್, ಸೊ ಇದು ಒಂದು ಲೀಗಲ್ ಟೆಂಡರ್ ಮನಿ. ಇದನ್ನು ಅಷ್ಟೇ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತಕ್ಕಂಥದ್ದು ಲೀಗಲ್ ಟೆಂಡರ್ ಮನಿ. ನಿಮ್ಗೆ ಲೀಗಲ್ ಟೆಂಡರ್ ಮನಿ ಅಂದ್ರೆ ಏನು? ಎಸ್, ಸೊ ಇವೆಲ್ಲ ಆಲ್ರೆಡಿ ಮನಿ ಟೈಪ್ಸ್ ಆಫ್ ಮನಿಯಲ್ಲಿ ಮಾಡಿದೀನಿ, ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರ್ರಿ. ಅಂಡರ್ಸ್ಟ್ಯಾಂಡ್? ಎಸ್, ನೆಕ್ಸ್ಟ್. ಸೊ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಲಕ್ಷಣಗಳೇನೇನು, ಅಡ್ವಾಂಟೇಜಸ್ ಏನು ನೋಡ್ತಾ ಹೋಗೋಣ. ಎಸ್, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ಕನ್ನಡದಲ್ಲಿ ನೋಡ್ಕೊಂತ ಹೋಗ್ರಿ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯು RBI ಹಣಕಾಸು ನೀತಿಯ ಸಾಧನವಾಗಿ ಬಿಡುಗಡೆ ಮಾಡುವ ಅಧಿಕೃತ ಕರೆನ್ಸಿಯಾಗಿದೆ. ಸೊ ಹಣಕಾಸು ನೀತಿ ಅಂದ್ರೆ ಮಾನಿಟರಿ ಪಾಲಿಸಿ ಅಂತ ಹೇಳಿದ್ದೆ, ನೆನಪಿದೆನಾ? ಸೊ ಈ ಒಂದು ಮಾನಿಟರಿ ಪಾಲಿಸಿ ಸಾಧನವಾಗಿ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇದನ್ನ ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಯಾವ್ದನ್ನ? CBDC ಕರೆನ್ಸಿಯನ್ನು. ಎಸ್, ನೆಕ್ಸ್ಟ್ ಇನ್ನೊಂದು, ಕೇಂದ್ರ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ಗಳಲ್ಲಿ ಹೊಣೆಗಾರಿಕೆ ಆಗಿರುತ್ತೆ. ಎಸ್, ಸೊ ಇದನ್ನ ಮುಕ್ತವಾಗಿ ನಗದು ಅಥವಾ ವಾಣಿಜ್ಯ ಬ್ಯಾಂಕ್ಗಳ ಠೇವಣಿಯಾಗಿ ಪರಿವರ್ತಿಸಬಹುದು. ಅಂದ್ರೆ ಸೊ ನಿಮ್ಮ ಒಂದು CBDC ಕರೆನ್ಸಿಯನ್ನ ಡೆಪಾಸಿಟ್ ಆಗಿ ಬ್ಯಾಂಕ್ ಅಲ್ಲಿ ಇದು ಮಾಡಬಹುದು. ಎಸ್, ಸೊ ಠೇವಣಿಯಾಗಿ, ಬ್ಯಾಂಕ್ಗಳ ಠೇವಣಿಯಾಗಿ ಇದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಪರಿವರ್ತಿಸಬಹುದು. ಯಾವುದನ್ನ? CBDC ಕರೆನ್ಸಿಯನ್ನ. ಯಾವುದನ್ನ? CBDC ಕರೆನ್ಸಿಯನ್ನ. ಇದು ಕಾನೂನುಬದ್ಧವಾಗಿದ್ದು. ಎಸ್, ಇಟ್ ಇಸ್ ಎ ಲೀಗಲ್ ಟೆಂಡರ್ ಇನ್ ಇಂಡಿಯಾ.
ಎಸ್, ಇದನ್ನ ವರ್ಗಾವಣೆ ಮಾಡಲು ಬ್ಯಾಂಕ್ ಖಾತೆ ಅಗತ್ಯವಿರುವುದಿಲ್ಲ, ನೆನಪಿರಲಿ. ಸೊ ನೀವು ಕ್ಯಾಶ್ ನ ಏನಾದ್ರೂ ಒಂದು ವ್ಯಾಲೆಟ್ ಇಂದ ಮತ್ತೊಂದು ವ್ಯಾಲೆಟ್ಗೆ ಅಥವಾ ಒಂದು ಬ್ಯಾಂಕ್ ಅಕೌಂಟ್ ಇಂದ ಮತ್ತೊಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕಪ್ಪ ಅಂದ್ರೆ, ಸೊ ನಿಮಗೆ ಏನ್ ಬೇಕಪ್ಪ ಅಂದ್ರೆ ಬ್ಯಾಂಕ್ ಅಕೌಂಟ್ ಬೇಕು, ಬ್ಯಾಂಕ್ ಅಕೌಂಟ್ ಅಲ್ಲಿ ವ್ಯಾಲೆಟ್ ಇರಬೇಕು ಅಥವಾ ಖಾತೆ ಇರಬೇಕು, ಹೌದಾ. ಸೊ ಇದಕ್ಕೆ ಖಾತೆ ಗೀತೆ ಏನು ಅವಶ್ಯಕತೆ ಇಲ್ಲ, ಪಟಾಪಟ್ ಧನಾಧನ್ ಹೋಗಿತಾ ಇರಬೇಕಷ್ಟೇ. ಇದು ನೋಟುಗಳನ್ನ ಮುದ್ರಿಸುವ ಮತ್ತು ವ್ಯವಹಾರಿಕ ವೆಚ್ಚವನ್ನ ಕಡಿತಗೊಳಿಸುತ್ತದೆ ಎಂದು ನಿರೀಕ್ಷಿತ. ಅಂದ್ರೆ ಈಗ ಫಿಸಿಕಲ್ ಕರೆನ್ಸಿಯಲ್ಲಿ ಏನ್ ಮಾಡ್ತೀವಿ, ನೋಟುಗಳನ್ನ ಏನ್ ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡೋ ಟೈಮಲ್ಲಿ ತಗಲುವ ವೆಚ್ಚ ಅಂತ ಕರಿತೀವಿ, ಹೌದಾ. ಸೊ ಈ ಪ್ರಿಂಟ್ ಮಾಡುವ ತಗಲುವ ವೆಚ್ಚ ಮತ್ತು ಮೌಲ್ಯದ ನಡುವಿನ ವ್ಯತ್ಯಾಸವನ್ನ ಸಿಗ್ನರೋಜಿ ಅಂತ ಕರಿತೀವಿ. ಸೊ ನಾನು ನಿಮಗೆ ಹೇಳಿದ್ದೆ RBI ಮಾಡತ್ತಲ್ಲಿ, ಹೌದಾ. ಇದು UPSC ಅಲ್ಲಿ ಕ್ವಶನ್ ಕೇಳಿದನಂತಾನೂ ಹೇಳಿದ್ದೆ, ಸಿಗ್ನರೋಜಿ ಅಂತ ಕರಿತೀವಿ, ಹೌದಾ. ಸೊ ಇದಕ್ಕೆ ಏನಾಗತ್ತಪ್ಪ ಅಂದ್ರೆ ಪ್ರಾಫಿಟ್ ಆಗತ್ತೆ ಯಾರಿಗೆ, RBI. ಬಟ್ ಇಲ್ಲಿ ನೋಟುಗಳನ್ನ ಪ್ರಿಂಟ್ ಮಾಡೋ ವೆಚ್ಚ ಏನಾಗತ್ತಂದ್ರೆ RBIಗೆ ತಗಲುವ ವೆಚ್ಚ. ಸೊ ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ನೋಟನ್ನು ಏನಾದ್ರೂ ನಾವು ಪ್ರಿಂಟ್ ಮಾಡಿದ್ರೆ ಹೆಚ್ಚು ಕಡಿಮೆ ₹1.20 ಏನಾಗುತ್ತೆ, ಖರ್ಚಾಗತ್ತೆ ಹೆಚ್ಚು ಕಡಿಮೆ, ಹೌದಾ. ಸೊ ಈ ಒಂದು ನೋಟಿನ ವೆಚ್ಚ, ಯಾವ ವೆಚ್ಚ, ಈ ಒಂದು ನೋಟಿನ ವೆಚ್ಚ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಜಿಟಲ್ ಫಾರ್ಮ್ ಅಲ್ಲಿ ಇರೋ ಕಾರಣ, ಅಂದ್ರೆ ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿ ಇರೋ ಕಾರಣ. ಸೊ ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಏನ್ ಮಾಡ್ತೀರಾ, ಟ್ರಾನ್ಸ್ಫರ್ ಮಾಡ್ತೀರಾ ತಾನೆ. ವ್ಯಾಲೆಟ್ ಇಂದ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ಏನಾಗತ್ತಪ್ಪ ಅಂದ್ರೆ, ಸೊ ಇಲ್ಲಿ ಸಿಂಪಲ್ ವ್ಯಾಲೆಟ್ ಥ್ರೂ ವ್ಯಾಲೆಟ್ ಟ್ರಾನ್ಸ್ಫರ್ ಮಾಡ್ತಿರ್ತಾನೆ. ಸೊ ಇಲ್ಲಿ ಪ್ರಿಂಟಿಂಗ್ ಕಾಸ್ಟ್ ಬೀಳಲ್ಲ, ಅಂದ್ರೆ ಫಿಸಿಕಲ್ ಕರೆನ್ಸಿಗೆ ಪ್ರಿಂಟಿಂಗ್ ಕಾಸ್ಟ್ ಬೀಳುತ್ತಾ, ಡಿಜಿಟಲ್ ಕರೆನ್ಸಿಗೆ ಡಿಜಿಟಲ್ ಫಾರ್ಮೆಟ್ ಎಲ್ಲ ಇರೋ ಕಾರಣ ಅದಕ್ಕೆ ಏನ್ ಪ್ರಿಂಟಿಂಗ್ ಕಾಸ್ಟ್ ಬೀಳಲ್ಲ. ಸೊ ಇಲ್ಲಿ ಇಂಗ್ಲಿಷ್ ಅಲ್ಲೂ ಇದೆ, ಸೊ ನೀವು ನೋಡ್ಕೋಬಹುದು. ಎಸ್, ಸೊ ಸಾವರಿನ್ ಕರೆನ್ಸಿ ಇಶ್ಯೂಡ್ ಬೈ ದ ಸೆಂಟ್ರಲ್ ಬ್ಯಾಂಕ್, ಹೌದು, ಇದನ್ನ ಇಶ್ಯೂ ಮಾಡೋದು ಯಾರು, ಸೊ ಸೆಂಟ್ರಲ್ ಬ್ಯಾಂಕ್ ಆಗಿರುತ್ತಾ. ಲಯಬಿಲಿಟಿ ಆನ್ ಸೆಂಟ್ರಲ್ ಬ್ಯಾಂಕ್ಸ್ ಬ್ಯಾಲೆನ್ಸ್ ಶೀಟ್, ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಇರುತ್ತಾ ಯಾರಿಗೆ, ಸೆಂಟ್ರಲ್ ಬ್ಯಾಂಕಿಗೆ. ಎಸ್, acceptancy as a medium of payment or legal tender, ಇದು ಲೀಗಲ್ ಟೆಂಡರ್ ಆಗಿರುತ್ತಾ. ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿನೂ ಇದನ್ನ ಏನ್ ಮಾಡ್ಕೋಬಹುದು, ಭಾರತದಲ್ಲಿ ನೀವು ಬಳಕೆ ಮಾಡಿಕೊಳ್ಳಬಹುದು. ಫ್ರೀಲಿ ಕನ್ವರ್ಟಬಲ್ ಅಗೇನೆಸ್ಟ್ ಕ್ಯಾಶ್, ಸೊ ಫ್ರೀ ಆಗಿ ಕ್ಯಾಶಿಗೆ ಕನ್ವರ್ಟ್ ಮಾಡ್ಕೋಬಹುದು, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್. ಎಸ್, ದೆನ್ ಹೋಲ್ಡರ್ ನೀಡ್ ನಾಟ್ ಟು ಹ್ಯಾವ್ ಎ ಬ್ಯಾಂಕ್ ಅಕೌಂಟ್, ಇಲ್ಲೇ ಹೇಳಿದೆ ತಾನೆ. ಸೊ ಅವ್ನಿಗೆ ಯಾವುದೇ ಬ್ಯಾಂಕ್ ಅಕೌಂಟ್ ಅವಶ್ಯಕತೆ ಇಲ್ಲ. ಸೊ ಲೋಯರ್ ಕಾಸ್ಟ್ ಆಫ್ ಇಶ್ಯೂಯನ್ಸ್ ಆಫ್ ಮನಿ ಅಂಡ್ ಟ್ರಾನ್ಸಾಕ್ಷನ್ಸ್, ಟ್ರಾನ್ಸಾಕ್ಷನ್ಸ್ ಅಲ್ಲಿನೂ ಸೊ ಏನ್ ಮಾಡ್ಬೋದು, ಕಾಸ್ಟ್ ಕಡಿಮೆ ಬೀಳುತ್ತಾ. ಎಸ್, ಸೊ ಇನ್ನು ಒಂದು ಹೇಳ್ಬೇಕಪ್ಪ ಅಂದ್ರೆ, ಇಷ್ಟು ನಿಮ್ಮ ಒಂದು ಬಿಟ್ ಕಾಯಿನ್ ನ ಏನಪ್ಪಾ ಅಂದ್ರೆ ಲಕ್ಷಣ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿನ ಲಕ್ಷಣಗಳು. ಇದಕ್ಕೆ ನೀವೇನ್ ಕಟ್ಟಬೇಕಪ್ಪ ಅಂದ್ರೆ 30%, ಎಷ್ಟು ಪರ್ಸೆಂಟ್, 30% ಏನಾಗತ್ತಾ ಟ್ಯಾಕ್ಸ್ ಬೀಳುತ್ತದ. ಗೌರ್ಮೆಂಟ್ ಆಫ್ ಇಂಡಿಯಾ ನಿಮಗೆ ಏನ್ ಮಾಡತ್ತಾ 30% ಟ್ಯಾಕ್ಸ್ ಆಗತ್ತಾ. ಇದಕ್ಕೆ ಏನೇ ಆಗಿರಲಿ ಲಯಬಲ್ ಯಾರು ಇರ್ತಾರಪ್ಪ ಅಂದ್ರೆ RBIನೇ ಇರುತ್ತಾ. ಎಸ್, ಹಾಗಾದ್ರೆ ಕೆಲವೊಂದು ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯನ್ನ ಲೀಗಲ್ ಟೆಂಡರ್, ಬಿಟ್ ಕಾಯಿನ್ ನ ಲೀಗಲ್ ಟೆಂಡರ್ ಅಂತ ಹೇಳಿ ಕೆಲವೊಂದು ರಾಷ್ಟ್ರಗಳು ಏನ್ ಮಾಡಿದ್ರು, ಬಳಕೆ ಮಾಡ್ತಾ ಇದೆ. ಸೊ ಬಿಟ್ ಕಾಯಿನ್ ಆರ್ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಟೆಂಡರ್ ಆಗಿ, ಅಂದ್ರೆ ಈಗ ನಾನು ಹೇಳಿದ್ದೆ ತಾನೆ ಲೀಗಲ್ ಟೆಂಡರ್ ಅಂದ್ರೇನು, ಆ ಒಂದು ದೇಶದಲ್ಲಿ ಸೊ ಏನ್ ಮಾಡುತ್ತಾ, ಸೊ ಲೀಗಲ್ ಆಗಿ ಬಳಕೆ ಮಾಡ್ಕೋಬಹುದು, ಲೀಗಲ್ ಆಗಿ ಬಳಕೆ ಮಾಡಬಹುದು. ಅಂತಹ ಫಸ್ಟ್ ಕಂಟ್ರಿ ಯಾವ್ದಪ್ಪ ಅಂದ್ರೆ ಎಲ್ ಸಾಲ್ವೆಡಾರ್. ಯಾವುದು, ಎಲ್ ಸಾಲ್ವೆಡಾರ್ ಅಂತ ಕರಿತೀವಿ, ಹೌದಾ. ಇನ್ನೊಂದು ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಅಂತಕ್ಕಂಥ ಕಂಟ್ರಿ ಏನ್ ಮಾಡತ್ತಪ್ಪ ಅಂದ್ರೆ ಸೆಕೆಂಡ್ ಆಗಿ ಆಕ್ಸೆಪ್ಟೆನ್ಸಿ ಮಾಡುತ್ತಾ. ಸೊ ಫಸ್ಟ್ ಯಾವ್ದಪ್ಪ ಅಂದ್ರೆ ಎಲ್ ಸಾಲ್ವೆಡಾರ್ ಅಂತ ಕರಿತೀವಿ, ಎಲ್ ಸಾಲ್ವೆಡಾರ್. ಸೊ ಈ ಒಂದು ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ, ಸೊ ಬಿಟ್ ಕಾಯಿನ್ ಅಥವಾ ಕ್ರಿಪ್ಟೋ ಕರೆನ್ಸಿಯನ್ನ ಲೀಗಲ್ ಟೆಂಡರ್ ಆಗಿ ಬಳಕೆ ಮಾಡ್ತಾ ಇದ್ದೇವೆ ಆ ಒಂದು ದೇಶಗಳಲ್ಲಿ. ನಾರ್ಮಲ್ ನಿಮ್ಮ USA ಆಗಿರ್ಲಿ, ಚೀನಾ ಆಗಿರ್ಲಿ, ಜಪಾನ್ ಆಗಿರ್ಲಿ, ಎಸ್, ಸೊ ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಸೊ ಈ ಒಂದು ರಾಷ್ಟ್ರಗಳಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ, ಸೊ ಇವುಗಳನ್ನ ಈ ಟ್ಯಾಕ್ಸ್ ಗಾಗಿ ಏನ್ ಮಾಡ್ತೀವಿ, ಬಳಕೆ ಮಾಡ್ತಾ ಹೋಗ್ತೀವಿ, ನಾರ್ಮಲ್ ಆಗಿ ಬಳಕೆ ಮಾಡ್ತಾ ಹೋಗ್ತಾರೆ. ಎಸ್, ಲೀಗಲ್ ಟೆಂಡರ್ ಆಗಿ ಬಳಕೆ ಮಾಡೋದು. ಮತ್ತೆ ಇದೊಂದು ನೆನಪಿರಲಿ. ಸೊ ಲೀಗಲ್ ಟೆಂಡರ್ ಆಗಿ ಆಕ್ಸೆಪ್ಟ್ ಮಾಡಿದ್ದು 2 ಕಂಟ್ರೀಸ್ ಬಿಟ್ ಕಾಯಿನ್ ನ. ಎಸ್, ಯಾವ್ಯಾವಪ್ಪ ಅಂದ್ರೆ ಒಂದು ಎಲ್ ಸಾಲ್ವೆಡಾರ್ ಮತ್ತೆ ಸೊ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಅಂತ ಕರಿತಾ ಹೋಗ್ತೀವಿ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಫಿಷಿಯಲಿ IMF ದ ಪರ್ಮಿಷನ್ ತಗೊಂಡು ಸೊ ಆ ಒಂದು ದೇಶದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ, ಇವು ನಮ್ಮ ದೇಶದಲ್ಲಿ ಲೀಗಲ್ ಟೆಂಡರ್ ಆಗಿ ನಾವು ಬಳಕೆ ಮಾಡ್ತಾ ಇದೀವಿ ಬಿಟ್ ಕಾಯಿನ್ ನ. ಯಾವ ಕಾಯಿನ್ ನ, ಬಿಟ್ ಕಾಯಿನ್ ಅಂತೇಳಿ ಹೇಳಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ನಿಮ್ಮ ಒಂದು ಸೊ ಬಿಟ್ ಕಾಯಿನ್. ಸೊ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವೇನ್ ಸ್ಟಾರ್ಟ್ ಮಾಡೋಣಪ್ಪ ಅಂದ್ರೆ ಬ್ಯಾಂಕ್. ಸೊ ಇಷ್ಟು ನೀವು ಏನ್ ವಿಡಿಯೋ ನೋಡಿದ್ರಲ್ಲ, 1, 2, 3 ವಿಡಿಯೋ ನೋಡಿರ್ತೀರಿ. ಆ 3 ವಿಡಿಯೋಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ, ಸೊ ಮನಿ ಅಂದ್ರೇನು ಟೋಟಲ್ ಓವರ್ ಆಲ್ ಆಗಿ ನೋಡಿದ್ರಿ. ಸೊ ನಾನು ಬಿಟ್ ಕಾಯಿನ್ ಕೆಲವೊಂದು ಕ್ವಶನ್ಸ್ ತರಬೇಕಾಯ್ತು, ಬಟ್ ಮಿಸ್ ಆಯ್ತು, ಇರ್ಲಿ ಪ್ರಾಬ್ಲಮ್ ಇಲ್ಲ.
ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು. ಸೊ ಮುಂದೆ ಕ್ವಶನ್ ಪೇಪರ್ ಬಿಡಿಸ್ತಾನಲ್ಲ, ಸೊ ಅಲ್ಲಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ. ಸೊ ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಯಾವ್ದಪ್ಪ ಟಾಪಿಕ್ ಅಂದ್ರೆ ಬ್ಯಾಂಕಿಂಗ್. ಎಸ್, ಸೊ ಬ್ಯಾಂಕಿಂಗ್ ಬಹಳ ದೊಡ್ಡದೈತಿ ಚಾಪ್ಟರ್, ಬಹಳ ಡೀಪ್ ಆಗಿ ಹೋಗೋಣ. ಸುಮ್ಮನೆ ನೀವು ಮೇಲೆ ಮೇಲೆ ನೋಡ್ಕೊಳ್ಳೋದಲ್ಲ, ಬಹಳ ಡೀಪ್ ಆಗಿ ಚರ್ಚೆ ಮಾಡೋಣಂತೆ. ಡೋಂಟ್ ವರಿ. ಎಸ್, ಓಕೆ. ಸೊ ಇಷ್ಟನ್ನ ಹೇಳ್ತಾ ಸೊ ಇವತ್ತಿನ ತರಗತಿಯನ್ನ ನಾವು ಮುಗಿಸ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು.